ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತ್ನಾಳ್. ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 1197 ಆಗುತ್ತೆ ಮತ್ತು ಒಂದು ವಿಶೇಷ ವಿಡಿಯೋ. ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ನಾವು ಕೂಡ ಮಾಡಬೇಕಂತಲೇ ಇದ್ವಿ. ಅದೇ ಫಿಫಾ ವರ್ಲ್ಡ್ ಕಪ್ 2026 ಫಿಫಾ ವಿಶ್ವಕಪ್ ಆಗುತ್ತೆ 2026 23ನೇಯ ಫಿಫಾ ವರ್ಲ್ಡ್ ಕಪ್ 23rd ಫಿಫಾ ವರ್ಲ್ಡ್ ಕಪ್ ಆಗುತ್ತೆ. ಈಗ ಮುಕ್ತಾಯ ಆಗಿರೋದ್ರಿಂದ ಭಾಳಷ್ಟು ಪ್ರಶ್ನೆಗಳು ಎಕ್ಸಾಮಲ್ಲಿ ಬರ್ಬೋದು. ಅದರಲ್ಲೂ KA ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಹಲವಾರು ಕ್ರೀಡಾ ಸುದ್ದಿಗಳನ್ನು ಕೇಳುತ್ತೆ. ಅದರಲ್ಲೂ ಹೇಳಿಕೆಗಳ ಮುಖಾಂತರ ಹಲವಾರು ಕ್ರೀಡಾ ಸುದ್ದಿಗಳನ್ನು ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ KA ಒಂದು ಟಾಪಿಕ್ನ ತೆಗೆದುಕೊಂಡ್ರೆ ಅದರ ಮೇಲೆ ಟಾಪಿಕ್ ಸೇಮ್ ಇರುತ್ತೆ, ಪ್ರಶ್ನೆ ವಿಧ ವಿಧವಾಗಿ ಬರುತ್ತೆ. ನಿನ್ನೆ ತಾನೇ ನೋಡಿದ್ವಿ ನಾವು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ಮೇಲೆ KA ಯಾವ ರೀತಿಯಾಗಿ 3-4 ಪ್ರಶ್ನೆಗಳನ್ನು 3-4 ಎಕ್ಸಾಮ್ಗಳಲ್ಲಿ ಕೇಳಿದ್ರು ಅನ್ನೋದನ್ನು ನೋಡಿದ್ದೀವಿ. ಅದೇ ಥರ ಈ ಫಿಫಾ ವಿಶ್ವಕಪ್ ಈಗ ಮುಕ್ತಾಯ ಆಗಿರೋದ್ರಿಂದ ಏನೇನು ಪ್ರಶ್ನೆಗಳು ಬರ್ಬೋದು ಅದೆಲ್ಲವನ್ನು ಕ್ರೋಢೀಕರಣ ಮಾಡಿ ಒಂದೇ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗಾದರೆ 2026ರ ಈ ಫಿಫಾ ವರ್ಲ್ಡ್ ಕಪ್ಪು ಎಷ್ಟನೇ ಆವೃತ್ತಿ, ಈ ಹಿಂದೆ ನಡೆದಿರ್ತಕ್ಕಂಥ ಫಿಫಾ ವರ್ಲ್ಡ್ ಕಪ್ಗಳನ್ನು ಯಾರು ಆಯೋಜನೆ ಮಾಡಿದ್ರು, ಆ ಒಂದು ವರ್ಲ್ಡ್ ಕಪ್ಗಳಲ್ಲಿ ಯಾರು ಗೆದ್ದಿದ್ರು, ಅದಲ್ಲದೆ ಈ 2026ರ ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ಬೋದು ನಾವು. ಸಪೋಸ್ 2026 ಈ ಒಂದು ವರ್ಲ್ಡ್ ಕಪ್ನ ಗೋಲ್ಡನ್ ಬೂಟ್ ಯಾರಿಗೆ ಸಿಕ್ತು, ಗೋಲ್ಡನ್ ಬಾಲ್, ಗೋಲ್ಡನ್ ಗ್ಲೋವ್, ಯಂಗ್ ಪ್ಲೇಯರ್ ಆಫ್ ದ ಫಿಫಾ ವರ್ಲ್ಡ್ ಕಪ್ ಯಾರ್ಯಾರು, ಯಾವ ದೇಶದವರು, ಅವ್ರ ಹೆಸರೇನು, ಅವರ ಸಾಧನೆಗಳೇನು. ಅದೇ ರೀತಿಯಾಗಿ ಅತಿ ಹೆಚ್ಚು ಗೋಲ್ಗಳನ್ನು ಗಳಿಸಿರ್ತಕ್ಕಂಥ ವರ್ಲ್ಡ್ ಕಪ್ಪಲ್ಲಿ ಇತಿಹಾಸವನ್ನು ಯಾರು ನಿರ್ಮಿಸಿದ್ರು, ಮತ್ತು ಒಟ್ಟಾರೆಯಾಗಿ ಈ ಫಿಫಾ ವರ್ಲ್ಡ್ ಕಪ್ 2026ರಲ್ಲಿ ಯಾರು ಗೆದ್ದರು, ಯಾರು ರನ್ನರ್ ಅಪ್ ಆದರು, ಯಾರು 3ನೇ ಪ್ಲೇಸು, ಯಾರು 4ನೇ ಪ್ಲೇಸು, ಹೀಗೆ ಹಲವಾರು ವಿಚಾರ ನಡಿಬೋದು. ಇನ್ನು ಬೇರೆ ಆ್ಯಂಗಲಲ್ಲಿ ನಾವು ಕ್ವಶನ್ಗಳನ್ನು ಫ್ರೇಮ್ ಮಾಡ್ತಾ ಹೋದರೆ ಈ ಫಿಫಾ ವರ್ಲ್ಡ್ ಕಪ್ಪನ್ನು ನಡೆಸ್ಕೊಟ್ಟಿರ್ತಕ್ಕಂಥ ದೇಶಗಳು ಯಾವ್ಯಾವು, ಇದರ ಮ್ಯಾಸ್ಕ್ಯಾಟ್ ಏನು, ಇದರ ಏನು ವರ್ಲ್ಡ್ ಕಪ್ ಸಾಂಗನ್ನು ಬರೆದವ್ರು ಯಾರು, ಆಡಿರೋರು ಯಾರು ಅಲ್ವಾ. ಸೊ ಹೀಗೆ ಹಲವಾರು ವಿಚಾರಗಳು ಬರ್ತವೆ. ಫಿಫಾ ಅಂದ್ರೇನು, ಯಾವಾಗ ಸ್ಥಾಪನೆ ಆಯ್ತಿದೆ, ಎಷ್ಟನೇ ವರ್ಲ್ಡ್ ಕಪ್ಪು, ಸೊ ಅತಿ ಹೆಚ್ಚು ವರ್ಲ್ಡ್ ಕಪ್ಗಳನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು, 2ನೇ ಸ್ಥಾನ ಯಾವುದು, ಹೀಗೆ ಹಲವಾರು ವಿಚಾರಗಳು ನಮ್ಮ KEಯ ಮೈಂಡಲ್ಲಿ ಬರ್ತವೆ. ಆ ಪ್ರಶ್ನೆಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ. ಯಾಕಂದರೆ ಎಕ್ಸಾಮ್ಗಳ ಹತ್ತಿರ ಇರುವಾಗ ಭಾಳ ಡೀಪಾಗಿ ತಿಳ್ಕೊಬೇಕಾಗುತ್ತೆ. ಎಕ್ಸಾಮ್ಗಳು ಯಾವಾಗೋ ದೂರ ಇರುವಾಗ ಒಂದು ರೇಂಜಲ್ಲಿ ಮೇಲ್ಮೇಲೆ ತಿಳ್ಕೊಂಡ್ರೂ ಸಾಕಾಗುತ್ತೆ. ಯಾಕಂದರೆ ಎಕ್ಸಾಮ್ ದೂರ ಇರುವಾಗ ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳನ್ನು ಡೀಪಾಗಿ ಕೇಳ್ತಕ್ಕಂಥದ್ದು ಕಡಿಮೆ ಇರುತ್ತೆ. ಇನ್ನೇನು ಈ ವರ್ಲ್ಡ್ ಕಪ್ ಮುಗಿದಿರೋದ್ರಿಂದ ಎಕ್ಸಾಮ್, ಈಗ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಯ್ತು, ಇನ್ನೊಂದು ವಾರಕ್ಕೆ 10 ದಿವಸಕ್ಕಿದೆ, ಮತ್ತು ಅವರು ಭಾಳ ಡೀಪಾಗಿ ಕೇಳುವ ಚಾನ್ಸಸ್ ಇದ್ದೇ ಇರುತ್ತೆ. ಅದಾದಮೇಲೆ ಪ್ರತಿ ವಾರಕ್ಕೆ ಒಂದೊಂದು ಎಕ್ಸಾಮ್ ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಹಲವಾರು ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಇದೆ ಅಂತ ಹೇಳ್ತಾ ಫಿಫಾ ವಿಶ್ವಕಪ್ 2026 ಬನ್ನಿ ಆಗಿದ್ರೆ ಒಂದು ವಿಶೇಷ ವಿಡಿಯೋವನ್ನು ನೋಡ್ತಾ ಹೋಗೋಣ. ನಾನು ಅಮರೇಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಅಂತ ಹೇಳ್ತಾ ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿ ಯಾರಾದರೂ ಜಾಯ್ನ್ ಆಗಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ನೋಡಿ. ಮತ್ತು ಮೊದಲನೇ ಬಾರಿಗೆ ನಮ್ಮ ವಿಡಿಯೋ ನೋಡೋಕ್ಕೆ ಬರ್ತಾ ಇದ್ದರೆ ಅಂಥವ್ರಿಗೆ ಒಂದಷ್ಟು ಕಿರು ಪರಿಚಯವೂ ಕೂಡ ಇದೆ. ಸೊ ನೋಡಿ, ನಿಮ್ಮ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮೊದಲ ಪ್ರಶ್ನೆ ಫಿಫಾ ವಿಶ್ವಕಪ್ 2026 MCQಗಳ ಮುಖಾಂತರ ನೋಡ್ತಾ ಇದ್ದೀವಿ. ಸೊ ಮೊದಲ ಪ್ರಶ್ನೆ, ಫಿಫಾ ವಿಶ್ವಕಪ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳಲ್ಲಿ ಯಾವುವು ಸರಿಯಾಗಿ ಹೊಂದಾಣಿಕೆಯಾಗಿದ್ದಾವೆ? ವಿತ್ ರೆಫರೆನ್ಸ್ ಟು ದ ಫಿಫಾ ವರ್ಲ್ಡ್ ಕಪ್ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? KA ಇದೇ ಥರನೇ ಕೇಳ್ತಾರೆ. ಫಸ್ಟ್ ಒನ್, ಫಿಫಾ ವರ್ಲ್ಡ್ ಕಪ್ಪು ಮತ್ತು ಅದರ ಸಿಗ್ನಿಫಿಕೆನ್ಸ್ ಏನಿದೆ ಅಂದರೆ, ಈಗ 1930 ದ ಫಸ್ಟ್ ಫಿಫಾ ವರ್ಲ್ಡ್ ಕಪ್ ನಡೆದಿದ್ದು 1930ರಲ್ಲ. ನೋಡೋಣ, ನಾವು 2026 ವರ್ಲ್ಡ್ ಕಪ್ಗೆ ಹೋಗೋಣ, ಯಾರು ಗೆದ್ರು ಏನು ಅಂತ. ಅದಕ್ಕಿಂತ ಮುಂಚೆ ಒಂಚೂರು ಬೇರೆ ಬೇರೆ ವಿಚಾರ ತಿಳ್ಕೊಂಡು ಅಲ್ಲಿಗೆ ಹೋಗೋಣ. ಓಕೆ, 1930 ಫಸ್ಟ್ ಫಿಫಾ ವರ್ಲ್ಡ್ ಕಪ್, ಸರಿನಾ ತಪ್ಪ ನೋಡೋಣ. ಸೊ 1 ಜೋಡಿ ಸರಿ, 2 ಜೋಡಿ ಸರಿ, 4 ಜೋಡಿ ಸರಿ, ಎಲ್ಲ ಜೋಡಿ ಸರಿ, ಒಟ್ಟು 5 ಜೋಡಿ ಕೊಟ್ಟಿದ್ದೀವಿ. ಫಸ್ಟ್ 1930 ಫಿಫಾ ವರ್ಲ್ಡ್ ಕಪ್ ಫಸ್ಟ್ 1930 ಆಯ್ತಾ? ಸೆಕೆಂಡ್ ಜೋಡಿ 2002ರ ಫಿಫಾ ವರ್ಲ್ಡ್ ಕಪ್ಪನ್ನು ದ ಫಸ್ಟ್ ವರ್ಲ್ಡ್ ಕಪ್ ಎಲ್ಡ್ ಇನ್ ಏಷ್ಯಾ, ಅಂದರೆ ಏಷ್ಯಾದಲ್ಲಿ ನಡೆದ ಮೊದಲ ವರ್ಲ್ಡ್ ಕಪ್ 2002ರಲ್ಲಿ. ಹಾಗಾದರೆ ಯಾರು ನಡೆಸ್ಕೊಟ್ರು ಅದನ್ನು? 2002ರ ಫಿಫಾ ವರ್ಲ್ಡ್ ಕಪ್ ಗೊತ್ತಿರಬೇಕಲ್ಲ. ನೆಕ್ಸ್ಟ್, ಭಾರತ ಏನಾರು ನಡೆಸ್ಕೊಡ್ತಾ?
ಡೆಫಿನೆಟ್ಲಿ ಇಲ್ಲ. ಹಾಗಿದ್ರೆ ಯಾರು ನೋಡೋಣ. 2010 ವರ್ಲ್ಡ್ ಕಪ್ಪು ದ ಫಸ್ಟ್ ವರ್ಲ್ಡ್ ಕಪ್ ಹೋಸ್ಟೆಡ್ ಇನ್ ಆಫ್ರಿಕಾ. ಆಫ್ರಿಕಾದಲ್ಲಿ 1930ರಿಂದ ವರ್ಲ್ಡ್ ಕಪ್ಗಳು ನಡೀತಾ ಬಂದರೂ ಕೂಡ ಮೊದಲ ಬಾರಿಗೆ ಆಫ್ರಿಕಾದ ಖಂಡದ ಒಂದು ದೇಶದಲ್ಲಿ ನಡೆದಿರ್ತಕ್ಕಂಥದ್ದು 2010ರಲ್ಲಿ. ಸರಿನಾ ತಪ್ಪ ಗೊತ್ತಿಲ್ಲ, ಇನ್ನು ಜೋಡಿಗಳು ಕೊಟ್ಟಿದ್ದೀವಿ ಅಷ್ಟೇ. 2022ರಲ್ಲಿ ದ ಫಸ್ಟ್ ವರ್ಲ್ಡ್ ಕಪ್ ಹೋಸ್ಟೆಡ್ ಇನ್ ಮಿಡಲ್ ಈಸ್ಟ್. ಮಧ್ಯಪ್ರಾಚ್ಯದಲ್ಲಿ ನಡೆದ ಮೊಟ್ಟ ಮೊದಲ ವರ್ಲ್ಡ್ ಕಪ್ ಅಂದರೆ 2022. ಯಾರು ನಡೆಸಿದ್ರು, ಅದನ್ನು ಯಾರು ಗೆದ್ದರು ಮುಂದೆ ನೋಡೋಣ. ಈಗ 2026ರ ಈ ಒಂದು ವರ್ಲ್ಡ್ ಕಪ್, ಪ್ರೆಸೆಂಟ್ ವರ್ಲ್ಡ್ ಕಪ್ಪನ್ನು ಫಸ್ಟ್ ಟೈಮು 3 ದೇಶಗಳು ಸೇರಿ ನಡೆಸಿರ್ತಕ್ಕಂಥದ್ದು. US, ಕೆನಡಾ, ಮೆಕ್ಸಿಕೋ. ಹೌದಾ, ಫಸ್ಟ್ ಟ್ರಿಪಲ್ ಹೋಸ್ಟ್ ವರ್ಲ್ಡ್ ಕಪ್ಪ. ಎಷ್ಟು ಜೋಡಿ ಸರಿ ಇದಾವಂದರೆ 1, 2, 3, 4, 5 ಜೋಡಿಗಳಲ್ಲಿ ಎಲ್ಲ 5 ಜೋಡಿಗಳು ಸರಿ ಇದ್ದಾವೆ. ಹೌದು, 1930ರಲ್ಲಿ ಮೊಟ್ಟ ಮೊದಲ ಫಿಫಾ ವರ್ಲ್ಡ್ ಕಪ್ ನಡೆದಿತ್ತು. ಅದನ್ನು ಉರುಗ್ವೆ ಅಂತಕ್ಕಂಥ ದೇಶ ನಡೆಸಿಕೊಟ್ಟಿತ್ತು ಮತ್ತು ಅದರಲ್ಲಿ ಉರುಗ್ವೆ ದೇಶವೇ ಗೆದ್ದಿತ್ತು. ಒಂದು ಅಂಶ. ಎರಡನೇ ಅಂಶ, 2002ರ ಫಿಫಾ ವರ್ಲ್ಡ್ ಕಪ್ಪನ್ನು ಮೊಟ್ಟ ಮೊದಲ ಬಾರಿಗೆ ಏಷ್ಯಾದಲ್ಲಿ ನಡೆಸಲಾಯಿತು. ಏಷ್ಯಾದ ಜಪಾನ್ ಮತ್ತು ಕೊರಿಯಾ ದೇಶಗಳು ಈ ಒಂದು ಸಾಧನೆಯನ್ನು ಮಾಡಿದ್ವು. ಆ 2002ರ ವಿಶ್ವಕಪ್ಪನ್ನು ಬ್ರಾಜಿಲ್ ತಂಡ ಗೆದ್ದಿತ್ತು. ನಂತರ 2010ರಲ್ಲಿ ಫಸ್ಟ್ ಟೈಮು ಆಫ್ರಿಕಾ ಖಂಡದ ಒಂದು ದೇಶವೊಂದು ನಡೆಸಿಕೊಡ್ತು. ಆ ದೇಶ ಯಾವುದು ಅಂದರೆ ದಕ್ಷಿಣ ಆಫ್ರಿಕಾ ಅಥವಾ ಸೌತ್ ಆಫ್ರಿಕಾ ದೇಶ 2010ರಲ್ಲಿ ನಡೆಸಿಕೊಡ್ತು. ಆ 2010ರ ಆಫ್ರಿಕಾ ಖಂಡದ ಮೊಟ್ಟ ಮೊದಲ ಫಿಫಾ ವರ್ಲ್ಡ್ ಕಪ್ ಮತ್ತು ಸೌತ್ ಆಫ್ರಿಕಾ ನಡೆಸಿಕೊಟ್ಟಿರ್ತಕ್ಕಂತಹ, ಆತಿಥ್ಯ ವಹಿಸಿದ್ದಂತಹ 2010ರ ವಿಶ್ವಕಪ್ಪನ್ನು ಗೆದ್ದಂತಹ ತಂಡ ಇವತ್ತೇನು ಗೆದ್ದಿದೆ ಸ್ಪೇನು, ಅದೇ ಸ್ಪೇನ್ ತಂಡ 2010ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಫಿಫಾ ವರ್ಲ್ಡ್ ಕಪ್ಪನ್ನು ಗೆದ್ದಿತ್ತು. ಹಾಗೆ ಮುಂದುವರಿಯುತ್ತಾ 2022ರ ವಿಶ್ವಕಪ್ಪನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಮೊಟ್ಟ ಮೊದಲ ಮಧ್ಯಪ್ರಾಚ್ಯದ ವರ್ಲ್ಡ್ ಕಪ್ ಅಂತ ಕರಿತೀವಿ, ಅದನ್ನು ಕತಾರ್ ದೇಶ ನಡೆಸಿಕೊಟ್ಟಿತ್ತು. ಈ ಕತಾರ್ ದೇಶ ನಡೆಸಿದ ಮಧ್ಯಪ್ರಾಚ್ಯದ ಮೊಟ್ಟ ಮೊದಲ ಫಿಫಾ ವರ್ಲ್ಡ್ ಕಪ್ 2022ನ್ನು ಗೆದ್ದಂತಹ ತಂಡ ಯಾವುದಂದರೆ, ಇವತ್ತೇನು ಫೈನಲಲ್ಲಿ ಸೋತರು ಮೆಸ್ಸಿಯ ಅರ್ಜೆಂಟೈನಾ ತಂಡ 2022ರಲ್ಲೂ ಫೈನಲ್ಗೆ ಹೋಗಿದ್ರು, 2022ರಲ್ಲೂ ಗೆದ್ದಿದ್ರು ಕೂಡ. ಹಾಗೆ ಫಸ್ಟ್ ಟೈಮ್ ಒಂದು 3 ರಾಷ್ಟ್ರಗಳು ಸೇರಿ ವರ್ಲ್ಡ್ ಕಪ್ಪನ್ನು ನಡೆಸಿರ್ತಕ್ಕಂಥದ್ದು. ಈ ಹಿಂದೆ 2 ರಾಷ್ಟ್ರಗಳೇ ನಡೆಸಿದ್ದಾವೆ, ಆದರೆ 3 ರಾಷ್ಟ್ರಗಳು ಸೇರಿ ನಡೆಸಿರ್ತಕ್ಕಂಥ ಫಸ್ಟ್ ಟ್ರಿಪಲ್ ಹೋಸ್ಟ್ 2026 ಆಗುತ್ತೆ. ಸೊ US, ಕೆನಡಾ, ಮೆಕ್ಸಿಕೋ. ಸೊ ಹೀಗೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳ್ಕೊಬೇಕು. ಫೈನ್, ಮುಂದೆ ಹೋಗೋಣ. ಇದ್ರ ಬಗ್ಗೆನೇ ಒಂದಷ್ಟು ಡೀಟೇಲ್ಸ್. 1930 ಫಸ್ಟ್ ಟೈಮ್ ಫಿಫಾ ವರ್ಲ್ಡ್ ಕಪ್ಪನ್ನು ಉರುಗ್ವೆಯಲ್ಲಿ ನಡೆಸ್ತಾರೆ. ಉರುಗ್ವೆ 1930 ಫಸ್ಟ್ ಫಿಫಾ ವರ್ಲ್ಡ್ ಕಪ್. ಆ ಉರುಗ್ವೆ ತಂಡ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೈನಾ ತಂಡವನ್ನು ಸೋಲಿಸುವ ಮೂಲಕ ಫಸ್ಟ್ ವರ್ಲ್ಡ್ ಕಪ್ಪನ್ನು ಅವರೇ ನಡೆಸಿದ್ರು, ಅವರೇ ಗೆದ್ದಿದ್ರು ಉರುಗ್ವೆ ತಂಡ. ಅವತ್ತು 4-2 ಅಂತರದಿಂದ ಅರ್ಜೆಂಟೈನಾ ತಂಡವನ್ನು ಸೋಲಿಸುವ ಮೂಲಕ ಮೊಟ್ಟ ಮೊದಲ ಫಿಫಾ ವರ್ಲ್ಡ್ ಕಪ್ಪನ್ನು ತಮ್ಮದಾಗಿಸ್ಕೊಂಡಿದ್ರು ಉರುಗ್ವೆ ತಂಡ. ಸೊ 1930 ಫಿಫಾ ವರ್ಲ್ಡ್ ಕಪ್ ನಡೆಸಿಕೊಟ್ಟಿರ್ತಕ್ಕಂಥ ತಂಡ ಹೋಸ್ಟ್ ಕಂಟ್ರಿ ಉರುಗ್ವೆ. ಗೆದ್ದಿರ್ತಕ್ಕಂಥದ್ದು ಕೂಡ ಉರುಗ್ವೆ, ಅರ್ಜೆಂಟೈನಾವನ್ನು ಸೋಲಿಸಿ. ಇಷ್ಟು ತಿಳ್ಕೊಂಡ್ರು ಸಾಕು. ದಕ್ಷಿಣ ಕೊರಿಯಾ ಮತ್ತು ಜಪಾನ್ಗಳು ಜಂಟಿಯಾಗಿ ಆತಿಥ್ಯ ವಹಿಸಿದ್ದ 2002ರ ಫಿಫಾ ವಿಶ್ವಕಪ್ ಏಷ್ಯಾದಲ್ಲಿ ನಡೆದ ಮೊಟ್ಟ ಮೊದಲ ಫಿಫಾ ವಿಶ್ವಕಪ್ ಆಗುತ್ತೆ ಮತ್ತು ಬಹು ಆತಿಥೇಯರನ್ನು ಹೊಂದಿದ್ದ ಮೊದಲ ಪಂದ್ಯಾವಳಿಯಾಗಿದೆ. ಅಂದರೆ ಮೋರ್ ದ್ಯಾನ್ 1 ಕಂಟ್ರಿ ಹೋಸ್ಟೆಡ್ ದ ಫಿಫಾ ವರ್ಲ್ಡ್ ಕಪ್ ಫಸ್ಟ್ ಟೈಮ್. ಅದು 2 ಕಂಟ್ರೀಸ್, ಒಂದು ಜಪಾನ್ ಮತ್ತೊಂದು ಸೌತ್ ಕೊರಿಯಾ. ನಂತರ ಸೌತ್ ಆಫ್ರಿಕಾ 2010ರ ವಿಶ್ವಕಪ್ಪನ್ನು ನಡೆಸುವ ಮೂಲಕ ಆಫ್ರಿಕಾ ಖಂಡದ ಒಂದು ದೇಶ ಈ ಫಿಫಾ ವರ್ಲ್ಡ್ ಕಪ್ಪನ್ನು ಹೋಸ್ಟ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ದೇಶವಾಗುತ್ತೆ. ಆ ದಕ್ಷಿಣ ಆಫ್ರಿಕಾ 2010ರಲ್ಲಿ. ಇದನ್ನು ಯಾರು ಗೆದ್ದರು ಅಂತ ಆಲ್ರೆಡಿ ಹೇಳಿದ್ದೀನಿ. ನಂತರ ಕತಾರ್ ದೇಶ 2022ರಲ್ಲಿ ಈ ಒಂದು ಫಿಫಾ ಪಂದ್ಯಾವಳಿಯನ್ನು ಆಯೋಜಿಸುವ ಮೂಲಕ ಮಧ್ಯಪ್ರಾಚ್ಯದ ದೇಶವೊಂದು ವಿಶ್ವಕಪ್ಪನ್ನು ಆಯೋಜನೆ ಮಾಡಿದಂತಾಯಿತು. ಅದನ್ನು ಯಾರು ಗೆದ್ದರು ಅಂತ ಕೂಡ ಹಿಂದೆ ಹೇಳಿದ್ದೀವಿ. ಮತ್ತು ಈ ಒಂದು 2026ರ ಫಿಫಾ ವರ್ಲ್ಡ್ ಕಪ್ಪನ್ನು 3 ದೇಶಗಳು, ಕೆನಡಾ, ಮೆಕ್ಸಿಕೋ, USA 3 ದೇಶಗಳ ಆಯೋಜನೆ ಮಾಡುವ ಮೂಲಕ 3 ರಾಷ್ಟ್ರಗಳು ಜಂಟಿಯಾಗಿ ಆಯೋಜನೆ ಮಾಡಿದ ಮೊದಲ ನಿದರ್ಶನವಾಯಿತು. ಹೀಗೆ 2002 ಫಿಫಾ ವರ್ಲ್ಡ್ ಕಪ್ ಕೊರಿಯಾ ಆ್ಯಂಡ್ ಜಪಾನ್, ಸೌತ್ ಕೊರಿಯಾ ಆ್ಯಂಡ್ ಜಪಾನ್ ನಡೆಸಿದ್ರು.
ಇದರಲ್ಲಿ ಬ್ರಾಜಿಲ್ ಚಾಂಪಿಯನ್ ಆಗಿತ್ತು ಜರ್ಮನಿಯನ್ನು ಸೋಲಿಸುವ ಮೂಲಕ. ಅದೇ ರೀತಿಯಾಗಿ 2010ರ ಫಿಫಾ ವರ್ಲ್ಡ್ ಕಪ್ ನಡೆಸಿದ್ದಂಥದ್ದು ಸೌತ್ ಆಫ್ರಿಕಾ. ಇದರಲ್ಲಿ ಸ್ಪೇನ್ ಗೆದ್ದಿತ್ತು ಫಸ್ಟ್ ಟೈಮ್ ನೆದರ್ಲ್ಯಾಂಡ್ಸನ್ನು ಸೋಲಿಸುವ ಮೂಲಕ. 2022ರ ಫಿಫಾ ವರ್ಲ್ಡ್ ಕಪ್ ಕತಾರ್ ನಡೆಸಿತ್ತು, ಮಧ್ಯಪ್ರಾಚ್ಯದ ಫಸ್ಟ್ ವರ್ಲ್ಡ್ ಕಪ್ ಕತಾರ್ ನಡೆಸಿತ್ತು. ಅದರಲ್ಲಿ ಅರ್ಜೆಂಟೈನಾ ಫ್ರಾನ್ಸನ್ನು ಸೋಲಿಸುವ ಮೂಲಕ ಗೆದ್ದಿತ್ತು. ಈಗ 2026 ರೈಟ್. ಇಷ್ಟು ನಮ್ಮ ಮೊದಲ ಪ್ರಶ್ನೆಗೆ ಒಂದಷ್ಟು ಡೀಟೇಲ್ ಆಗಿತ್ತು. ಆದರೂ ಕೂಡ ಈಗ ಕಳೆದ ಒಂದು 3-4 ಫಿಫಾ ವರ್ಲ್ಡ್ ಕಪ್ಗಳು ಎಲ್ಲಿ ನಡೆದಿದ್ವು, ಯಾರು ಗೆದ್ದರು, ಯಾರು ರನ್ನರ್ ಅಪ್ಪು, ಸೊ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಬೇಕು. ಅದರಲ್ಲೂ ಲಾಸ್ಟ್ ವರ್ಲ್ಡ್ ಕಪ್ಪು ಮತ್ತು ಈ ವರ್ಲ್ಡ್ ಕಪ್ ಅಂತೂ ವೆರಿ ಇಂಪಾರ್ಟೆಂಟ್. ಆದರೂ ಕೂಡ ಫಾರ್ ದ ಕಂಪ್ಲೀಟ್ನೆಸ್ ಎಲ್ಲ ವರ್ಲ್ಡ್ ಕಪ್ಗಳ ಇಯರ್, ಯಾವ ವರ್ಷ ನಡೀತು, ಯಾರು ಹೋಸ್ಟ್ ಮಾಡಿದ್ರು, ಯಾರು ಚಾಂಪಿಯನ್ ಆದರು, ಯಾರು ರನ್ನರ್ ಅಪ್ ಆದರು, ಯಾರು 3ನೇ ಪ್ಲೇಸು, ಯಾರು 4ನೇ ಪ್ಲೇಸು, ಒಟ್ಟು ತಂಡಗಳು ಎಷ್ಟು ಒಂದನ್ನು ಹೇಳ್ತೀನಿ. ಉರುಗ್ವೆ ತಂಡ 1930ರಲ್ಲಿ ಫಸ್ಟ್ ಟೈಮ್ ವರ್ಲ್ಡ್ ಕಪ್ಪನ್ನು ಆಯೋಜನೆ ಮಾಡಿತ್ತು ಉರುಗ್ವೆ ದೇಶ. ಆ ಉರುಗ್ವೆ ದೇಶವೇ ಚಾಂಪಿಯನ್ ಆಯಿತು 4-2ರಿಂದ ಅರ್ಜೆಂಟೈನಾವನ್ನು ಸೋಲಿಸಿ. ಅಮೆರಿಕ 3ನೇ ಪ್ಲೇಸು, ಯುಗೋಸ್ಲಾವಿಯಾ 4ನೇ ಪ್ಲೇಸನ್ನು ಪಡೆದಿದ್ದು. ಅದಾದಮೇಲೆ 1934ರಲ್ಲಿ ಇಟಲಿ ಹೋಸ್ಟ್ ಮಾಡಿತ್ತು, ಇಟಲಿ ಗೆದ್ದಿತ್ತು. 1938 ಫ್ರಾನ್ಸ್ ಹೋಸ್ಟ್ ಮಾಡಿತ್ತು, ಇಟಲಿ ಗೆದ್ದಿತ್ತು. ವರ್ಲ್ಡ್ ವಾರ್ 2ರ ಸಂದರ್ಭದಲ್ಲಿ 42-46ರಲ್ಲಿ ನಡೆದಿರಲಿಲ್ಲ ವರ್ಲ್ಡ್ ಕಪ್ಪು. ಇನ್ನು 4ನೇ ವರ್ಲ್ಡ್ ಕಪ್ಪು 1950ರಲ್ಲಿ ಬ್ರಾಜಿಲ್ ನಡೆಸಿದ್ರು, ಉರುಗ್ವೆ ಗೆದ್ದಿತ್ತು. 1954 ಸ್ವಿಟ್ಜರ್ಲ್ಯಾಂಡ್, ವೆಸ್ಟ್ ಜರ್ಮನಿ. 58 ಸ್ವೀಡನ್, ಬ್ರಾಜಿಲ್. 62 ಚಿಲಿ, ಬ್ರಾಜಿಲ್ ಗೆದ್ದಿದ್ದು ಅನ್ನಂಗೆ. ಬ್ರಾಜಿಲ್ ಸತತವಾಗಿ 1958-62ರಲ್ಲಿ ಸತತವಾಗಿ ಗೆದ್ದಿತ್ತು. ಈ ರೀತಿಯಾಗಿ ಸತತವಾಗಿ 2 ವರ್ಲ್ಡ್ ಕಪ್ಗಳನ್ನು ಗೆದ್ದಂಥ ನಿದರ್ಶನ ಆಗಲಿಲ್ಲ. ಈ ಸಲ ಅರ್ಜೆಂಟೈನಾ ಮಾಡಬೇಕಾಗಿತ್ತು, ಯಾಕಂದರೆ 2022ರಲ್ಲಿ ಅವರೇ ಗೆದ್ದಿದ್ರು, 26ರಲ್ಲಿ ಅವರೇ ಗೆದ್ದಿದ್ರೆ ಆಗಿರ್ತಾ ಇತ್ತು. ಆದರೆ ಆ ದಾಖಲೆ ಇನ್ನೂ ಹಾಗೆ ಉಳಿತು. 66ರ 8ನೇ ವಿಶ್ವಕಪ್ಪನ್ನು ಇಂಗ್ಲೆಂಡ್ ನಡೆಸ್ಕೊಟ್ಟಿತ್ತು, ಇಂಗ್ಲೆಂಡ್ ಅವರೇ ಗೆದ್ದಿದ್ರು. 1970ರಲ್ಲಿ ಮೆಕ್ಸಿಕೋ ನಡೆಸ್ಕೊಟ್ಟಿತ್ತು, ಬ್ರೆಜಿಲ್ ಅವ್ರು ಗೆದ್ದರು. 74ರ 10ನೇ ಫಿಫಾ ವರ್ಲ್ಡ್ ಕಪ್ಪನ್ನು ವೆಸ್ಟ್ ಜರ್ಮನಿ ನಡೆಸ್ಕೊಟ್ಟಿದ್ರು, ಅವರೇ ಗೆದ್ದರು ವೆಸ್ಟ್ ಜರ್ಮನಿ. 78ರ 11ನೇ ವಿಶ್ವಕಪ್ಪನ್ನು ಅರ್ಜೆಂಟೈನಾ ನಡೆಸ್ಕೊಟ್ಟಿದ್ರು, ಅರ್ಜೆಂಟೈನಾದವರೇ ಗೆದ್ದರು. ಹಾಗೆ 82ರ ವರ್ಲ್ಡ್ ಕಪ್ಪನ್ನು ಸ್ಪೇನ್ ನಡೆಸಿದ್ರು, ಇಟಲಿ ಗೆದ್ದಿತ್ತು. 86 ಮೆಕ್ಸಿಕೋ ನಡೆಸ್ಕೊಟ್ಟಿದ್ರು, ಅರ್ಜೆಂಟೈನಾ ಗೆದ್ದಿತ್ತು. 90 ಇಟಲಿ ನಡೆಸ್ಕೊಟ್ಟಿದ್ರು, ವೆಸ್ಟ್ ಜರ್ಮನಿ ಗೆದ್ದಿತ್ತು. 94 USA ನಡೆಸ್ಕೊಟ್ಟಿದ್ರು, ಬ್ರೆಜಿಲ್ ಗೆದ್ದಿತ್ತು. 94ರಿಂದ ಸ್ವಲ್ಪ ನೆನಪಿಡೋದಕ್ಕೆ ಪ್ರಯತ್ನ ಮಾಡಿ. 98ರಲ್ಲಿ ಫ್ರಾನ್ಸ್ ನಡೆಸ್ಕೊಟ್ಟಿದ್ರು, ಫ್ರಾನ್ಸ್ ಅವರೇ ಗೆದ್ದಿದ್ರು. 98 ಫ್ರಾನ್ಸ್ 16ನೇ ವರ್ಲ್ಡ್ ಕಪ್. 17ನೇ ಫಿಫಾ ವರ್ಲ್ಡ್ ಕಪ್ ಸೌತ್ ಕೊರಿಯಾ, ಜಪಾನ್ ಜಂಟಿಯಾಗಿ ನಡೆಸ್ಕೊಟ್ಟಿದ್ರು, ಬ್ರೆಜಿಲ್ ಗೆದ್ದಿತ್ತು. 18ನೇ ವರ್ಲ್ಡ್ ಕಪ್ 2006ರಲ್ಲಿ ಜರ್ಮನಿ ನಡೆಸ್ಕೊಟ್ಟಿದ್ರು, ಇಟಲಿ ಗೆದ್ದಿತ್ತು. 18 ಆಯಿತು. 19ನೇ ವಿಶ್ವಕಪ್ 2010ರಲ್ಲಿ ಸೌತ್ ಆಫ್ರಿಕಾ ನಡೆಸ್ಕೊಟ್ಟಿದ್ರು, ಸ್ಪೇನ್ ಗೆದ್ದಿತ್ತು. 20ನೇ ವಿಶ್ವಕಪ್ 2014ರಲ್ಲಿ ಬ್ರೆಜಿಲ್ ಅವರು ನಡೆಸಿದ್ರು, ಜರ್ಮನಿ ಗೆದ್ದಿತ್ತು. 2018ರ ವಿಶ್ವಕಪ್ಪನ್ನು ರಷ್ಯಾ ನಡೆಸ್ಕೊಟ್ಟಿದ್ರು, ಫ್ರಾನ್ಸ್ ಅವ್ರು ಗೆದ್ದಿದ್ರು. 22ನೇ ಫಿಫಾ ವರ್ಲ್ಡ್ ಕಪ್ 2022ರಲ್ಲಿ ಕತಾರ್ ಅವ್ರು ನಡೆಸ್ಕೊಟ್ಟಿದ್ರು, ಅರ್ಜೆಂಟೈನಾ ಗೆದ್ದಿತ್ತು ಫ್ರಾನ್ಸನ್ನು ಸೋಲಿಸುವ ಮೂಲಕ. ಮತ್ತು 23ನೇ ಈ ಒಂದು ವಿಶ್ವಕಪ್ಪನ್ನು 2026ರಲ್ಲಿ ಕೆನಡಾ, ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್ ನಡೆಸ್ಕೊಟ್ಟಿದ್ದಾರೆ. ಈಗ ಸ್ಪೇನು 1-0 ಗೋಲ್ಗಳಿಂದ ಅರ್ಜೆಂಟೈನಾ ತಂಡವನ್ನು ಸೋಲಿಸುವ ಮೂಲಕ ಎರಡನೇ ಬಾರಿಗೆ ಮತ್ತು 16 ವರ್ಷಗಳ ನಂತರ 2010ರಲ್ಲಿ, ಈಗ 2026ರಲ್ಲಿ. ಹಾಗಾಗಿ ಸ್ಪೇನು ವಿಶ್ವಕಪ್ಪನ್ನು ಎಷ್ಟು ಬಾರಿ ಗೆದ್ದಿದೆ ಅಂದರೆ 2ನೇ ಬಾರಿ ಗೆದ್ದಂತಾಯಿತು. 3ನೇ ಸ್ಥಾನದಲ್ಲಿ ಇಂಗ್ಲೆಂಡ್ ತಂಡ ಫ್ರಾನ್ಸ್ ತಂಡವನ್ನು 6-4 ಗೋಲುಗಳಿಂದ ಸೋಲಿಸುವ ಮೂಲಕ ಇಂಗ್ಲೆಂಡ್ 3ನೇ ಸ್ಥಾನ, ಫ್ರಾನ್ಸ್ 4ನೇ ಸ್ಥಾನ. ಹಾಗಾಗಿ ಸೊ ಫಸ್ಟ್ ಪ್ಲೇಸ್ ಯಾರು? ಸ್ಪೇನ್. 2ನೇ ಸ್ಥಾನ ಅರ್ಜೆಂಟೈನಾ, 3ನೇ ಸ್ಥಾನ ಇಂಗ್ಲೆಂಡ್, 4 ಫ್ರಾನ್ಸ್. ಈ 4 ತಂಡ ನೆನ್ಪಿಟ್ಟಿರಿ. ಒಟ್ಟು ತಂಡಗಳು ಎಷ್ಟು ಭಾಗವಹಿಸಿದ್ವು? 48 ತಂಡಗಳು ಭಾಗವಹಿಸಿದ್ವು. ಇಲ್ಲಿ ಏನೇನು ತಿಳ್ಕೊಬೇಕಂದ್ರೆ, ಇತ್ತೀಚಿನ ವರ್ಲ್ಡ್ ಕಪ್ ಯಾವುದು? 2026. ಯಾರು ಗೆದ್ದರು, ಯಾರನ್ನು ಸೋಲಿಸಿದ್ರು, 3ನೇ ಪ್ಲೇಸ್ ಯಾರು, 4ನೇ ಪ್ಲೇಸ್ ಯಾರು, 48 ತಂಡಗಳು ಭಾಗವಹಿಸಿದ್ವು. ಅದೇ ಥರ ಕಳೆದ ವರ್ಲ್ಡ್ ಕಪ್ಪನ್ನು ಕೂಡ ಸ್ವಲ್ಪ ನೆನ್ಪಿಡಿ. ಕತಾರ್ ಅವರು ನಡೆಸ್ಕೊಟ್ಟಿದ್ರು, ಅರ್ಜೆಂಟೈನಾ ತಂಡ ಎಂಬಾಪೆಯ ಫ್ರಾನ್ಸ್ ತಂಡವನ್ನು ಸೋಲಿಸಿದ್ರು. 3ನೇ ಸ್ಥಾನ ಕ್ರೊಯೇಷಿಯಾ, 4 ಮೊರಾಕೊ, 32 ತಂಡ ಭಾಗವಹಿಸಿದ್ರು. ಹಾಗೆ ಮುಂದಿನ ವಿಶ್ವಕಪ್ 2030ರ 24ನೇ ವರ್ಲ್ಡ್ ಕಪ್ಪು
ಮೊರಾಕೊ, ಪೋರ್ಚುಗಲ್, ಸ್ಪೇನ್ ಅವರು ನಡೆಸಿಕೊಡಲಿದ್ದಾರೆ. 3 ತಂಡಗಳು, ಮೊರಾಕೊ, ಪೋರ್ಚುಗಲ್, ಸ್ಪೇನ್. ಅದರ ಜೊತೆಗೆ ಇನ್ನಷ್ಟು ಬೇರೆ ಸೆಂಟಿನರಿ ಅಂದರೆ 2030ಕ್ಕೆ ಈ ಒಲಿಂಪಿಕ್ ಅಲ್ಲ ಏನು ಫಿಫಾ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿ 100 ವರ್ಷಗಳಾಗ್ತಾ ಇದೆ. 1930ರಲ್ಲಿ ಉರುಗ್ವೆ ನಡೆಸ್ಕೊಟ್ಟಿರ್ತಕ್ಕಂಥ ಮೊದಲ ವರ್ಲ್ಡ್ ಕಪ್ಗೂ ಈಗ 2030ರಲ್ಲಿ ನಡೆಸ್ಕೊಡ್ತಕ್ಕಂಥ ಮೊರೊಕ್ಕೊ, ಪೋರ್ಚುಗಲ್, ಸ್ಪೇನ್ನ ವರ್ಲ್ಡ್ ಕಪ್ಗೂ 100 ವರ್ಷಗಳಾಗ್ತಾ ಇದೆ. ಈ 100 ವರ್ಷದ ಸಂದರ್ಭದಲ್ಲಿ ಸಂಭ್ರಮದಲ್ಲಿ ಉರುಗ್ವೆ, ಪರುಗ್ವೆ ಮತ್ತು ಅರ್ಜೆಂಟೈನಾ 3 ತಂಡಗಳು ಕೂಡ ಒಂದೆರಡು ಮ್ಯಾಚ್ಗಳನ್ನು ನಡೆಸಿಕೊಡಲಿದ್ದಾರೆ. ಅದನ್ನು ಮುಂದೆ ನೋಡೋಣ. ಒಟ್ಟಾರೆಯಾಗಿ ಸಿಂಪಲ್ ಆಗಿ ಮುಂದಿನ ವರ್ಲ್ಡ್ ಕಪ್ ಎಲ್ಲಿ ನಡೆಯಲಿದೆ, ಎಷ್ಟನೇ ವರ್ಲ್ಡ್ ಕಪ್ ಅಂದರೆ 24ನೇ ಫಿಫಾ ವರ್ಲ್ಡ್ ಕಪ್ 2030ರಲ್ಲಿ ಮೊರೊಕ್ಕೊ, ಪೋರ್ಚುಗಲ್, ಸ್ಪೇನು ನಡೆಸಿಕೊಡಲಿದ್ದಾರೆ. 25ನೇ ವರ್ಲ್ಡ್ ಕಪ್ 2034ರಲ್ಲಿ ಮತ್ತೊಮ್ಮೆ ಸೌದಿ ಅರೇಬಿಯಾ, ಮತ್ತೊಮ್ಮೆ ಏಷ್ಯಾ ಕಡೆ ಬರ್ತಾ ಇದೆ ಫಿಫಾ ವರ್ಲ್ಡ್ ಕಪ್. ಇಷ್ಟು ಡೀಟೇಲ್ಸ್. ಈಗ 2026ರ ಫಿಫಾ ವರ್ಲ್ಡ್ ಕಪ್ ಅನ್ನು ಯಾರು ಆಯೋಜನೆ ಮಾಡಿದ್ರು? ಕೆನಡಾ, ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್. ಯಾವಾಗ ಜೂನ್ 11ರಿಂದ ಜುಲೈ 19, 2026ರವರೆಗೆ. ಎಷ್ಟು ತಂಡಗಳು ಭಾಗವಹಿಸಿದ್ವು? 48 ತಂಡಗಳು 16 ಪ್ಲೇಸಸ್ಸಲ್ಲಿ ಮ್ಯಾಚ್ಗಳನ್ನು ಆಡಿದರು. 48 ತಂಡಗಳು. ಈ 48 ತಂಡಗಳು ವಿವಿಧ ಖಂಡಗಳಿಂದ ಬಂದಿದ್ವು. ಆ 48 ತಂಡಗಳಲ್ಲಿ 32 ತಂಡಗಳನ್ನು ಆಯ್ಕೆ ಮಾಡಿದರು ಈ ರೌಂಡ್ 32ಗೆ. ಅಂದರೆ 48 ತಂಡಗಳನ್ನು 12 ವಿವಿಧ ಗುಂಪುಗಳಾಗಿ ಮಾಡಿದರು ಫಸ್ಟು. ಅದರಲ್ಲಿ 4 ಇದ್ದರು ಮೆಂಬರ್ಸ್. 4 ಇರ್ತಕ್ಕಂಥ ಗುಂಪುಗಳಿಂದ ಎರಡೆರಡು ತಂಡಗಳನ್ನು ಸೆಲೆಕ್ಟ್ ಮಾಡಿದರು. 12 24 ತಂಡಗಳು ಫಸ್ಟ್ ಸೆಲೆಕ್ಟ್ ಆದವು. ಅದಾದಮೇಲೆ 8 ತಂಡಗಳನ್ನು ಟಾಪ್ 8, ಆ ಎರಡೆರಡು ತಂಡ ಬಿಟ್ಟು ಉಳಿದಿರ್ತಕ್ಕಂಥ 24 ತಂಡಗಳಲ್ಲಿ ಟಾಪ್ 8 ತಂಡಗಳನ್ನು ಸೆಲೆಕ್ಟ್ ಮಾಡಿ ಒಟ್ಟು 32 ತಂಡಗಳನ್ನು ರೌಂಡ್ 32ಗೆ ಸೆಲೆಕ್ಟ್ ಮಾಡಿಕೊಂಡ್ರು. ಈ ರೌಂಡ್ 32ಅಲ್ಲಿ 16 ಮ್ಯಾಚ್ ಆಡಿಸಿದ್ರು. 16 ಮ್ಯಾಚ್ ನಾಕ್ಔಟ್ ಸ್ಟಾರ್ಟ್ ಆದವು. ನಾಕ್ಔಟ್ ಅಂದರೆ ಗೆಲ್ಲು ಇಲ್ಲ ಮನೆಗೆ ಹೋಗು, ಸೋತ್ರ ಮನೆಗೆ, ಗೆದ್ರೆ ಮುಂದಕ್ಕೆ. ಅದನ್ನು ನಾಕ್ಔಟ್ ಸ್ಟೇಜ್ ಅಂತ ಕರಿತೀವಿ. ಈ 32 ತಂಡಗಳಿಂದ 16 ಮ್ಯಾಚ್ಗಳನ್ನು ಆಡಿಸಿದ್ರು. 16 ತಂಡಗಳು ರೌಂಡ್ 16ಗೆ ಹೋದವು. ರೌಂಡ್ 16. ಈ ರೌಂಡ್ 16ನಲ್ಲಿ ಅಗೇನ್ ಎಷ್ಟು ಮ್ಯಾಚ್ ಆಡಬೇಕು? 16 ತಂಡ ಇದಾವೆ ಅಂದರೆ 8 ಮ್ಯಾಚ್ ಆಡಬೇಕು. 8 ಮ್ಯಾಚ್ ಆಡಿ ಯಾರು 8 ಜನ ಗೆದ್ದರು ಅವರು 8 ತಂಡಗಳು ಕ್ವಾರ್ಟರ್ ಫೈನಲ್ ಹೋದವು. ಕ್ವಾರ್ಟರ್ ಫೈನಲ್. ಈ 8 ತಂಡಗಳು ಕ್ವಾರ್ಟರ್ ಫೈನಲ್ ಹೋದಾಗ ಆ 8 ತಂಡಗಳಿಂದ 4 ತಂಡಗಳು ಗೆದ್ದಿರ್ತಕ್ಕಂಥ 4 ತಂಡಗಳು ಸೆಮಿಫೈನಲ್ ಹೋದವು. ಸೆಮಿಫೈನಲ್ 4 ಟೀಮ್ಸ್. ಸೆಮಿಫೈನಲ್ಗೆ ಹೋಗಿರ್ತಕ್ಕಂಥ 4 ತಂಡಗಳು ಯಾವ್ಯಾವು ಅಂದರೆ, ಒಂದು ಅರ್ಜೆಂಟೈನಾ, ಎರಡನೇದು ಇಂಗ್ಲೆಂಡ್, ಮೂರನೇದು ಫ್ರಾನ್ಸ್, ನಾಲ್ಕನೇದೇ ಸ್ಪೇನ್. ಅರ್ಜೆಂಟೈನಾ ಮತ್ತು ಇಂಗ್ಲೆಂಡ್ ನಡುವೆ ಮ್ಯಾಚ್ ನಡೀತು. ಅದರಲ್ಲಿ ಅರ್ಜೆಂಟೈನಾ ಗೆಲ್ತು. ಫ್ರಾನ್ಸ್ ಮತ್ತು ಸ್ಪೇನ್ ಮಧ್ಯೆ ಸೆಮಿಫೈನಲ್ ಮ್ಯಾಚಲ್ಲಿ ಸ್ಪೇನ್ ಗೆಲ್ತು. ಸ್ಪೇನ್ ಮತ್ತು ಅರ್ಜೆಂಟೈನಾಗಳು ಫೈನಲ್ಗೆ ಹೋದವು. ಅದರಲ್ಲಿ ಸ್ಪೇನ್ ತಂಡ 1-0 ಗೋಲುಗಳೊಂದಿಗೆ ಅರ್ಜೆಂಟೈನಾವನ್ನು ಸೋಲಿಸುವ ಮೂಲಕ ತಮ್ಮ 2ನೇ ಟ್ರೋಫಿಯನ್ನು ಗೆದ್ದರು. ಈಗ ಸೋತಿರ್ತಕ್ಕಂಥ ತಂಡಗಳು ಯಾವುವು? ಮೊದಲ ಸೆಮಿಫೈನಲಲ್ಲಿ ಇಂಗ್ಲೆಂಡು, 2ನೇ ಸೆಮಿಫೈನಲಲ್ಲಿ ಫ್ರಾನ್ಸ್. ಹಾಗಾಗಿ ಅವ್ರ ಮಧ್ಯೆ 3ನೇ ಪ್ಲೇಸ್ಗೆ ಪಂದ್ಯವನ್ನು ನಡೆಸಿದ್ರು. ಅದರಲ್ಲಿ ಇಂಗ್ಲೆಂಡ್ ತಂಡ ಫ್ರಾನ್ಸ್ ತಂಡವನ್ನು ಸೋಲಿಸಿ 3ನೇ ಸ್ಥಾನವನ್ನು ಪಡೆಯಿತು. ಇಷ್ಟು 48ರಿಂದ ಒಂದು ತಂಡ ಹೇಗೆ ಗೆಲ್ತು ಅಂತಕ್ಕಂಥ ಒಂದು ಪಿಕ್ಚರ್. ಇನ್ನೊಂದು ಸ್ವಲ್ಪ ಬೇಕಾದರೂ ನೋಟ್ ಮಾಡ್ಕೊಳ್ರಿ ನೀಟಾಗಿ. ರೈಟ್, ಇಷ್ಟ ಆಯಿತು. ಈಗ ಫೈನಲ್ ಪೊಸಿಷನ್ಸ್ ಬಗ್ಗೆ ನೋಡೋದಾದರೆ, ಸ್ಪೇನ್ 2ನೇ ಬಾರಿಗೆ ಈ ಟ್ರೋಫಿಯನ್ನು ಗೆಲ್ಲುವ ಮೂಲಕ ಚಾಂಪಿಯನ್ಸ್ ಆದರು. ರನ್ನರ್ ಅಪ್ ಆಗಿ 2ನೇ ಸ್ಥಾನವನ್ನು ಪಡೆದರು ಅರ್ಜೆಂಟೈನಾ ತಂಡ. 3ನೇ ಸ್ಥಾನವನ್ನು ಇಂಗ್ಲೆಂಡು, 4 ಫ್ರಾನ್ಸ್. ಒಟ್ಟು 104 ಮ್ಯಾಚ್ ಆಡಿದ್ರು. 308 ಗೋಲುಗಳು ಸ್ಕೋರ್ ಆಗಿದ್ದವು. ಅತಿ ಹೆಚ್ಚು ಗೋಲುಗಳನ್ನು ಈ ವರ್ಲ್ಡ್ ಕಪ್ಪಲ್ಲಿ 10 ಗೋಲುಗಳನ್ನು ಗಳಿಸುವ ಮೂಲಕ ಕಿಲಿಯನ್ ಎಂಬಪ್ಪೆ ಫ್ರಾನ್ಸ್ ತಂಡದ ನಾಯಕ. ಅತಿ ಹೆಚ್ಚು ಸ್ಕೋರ್ಗಳನ್ನು ಮಾಡುವ ಮೂಲಕ ಗೋಲ್ಡನ್ ಬೂಟ್ ಅವಾರ್ಡ್ಗೆ ಪಾತ್ರರಾದರು. ಅದೇ ಥರ ಬೆಸ್ಟ್ ಪ್ಲೇಯರ್ ಅವಾರ್ಡ್ಗೆ ಸ್ಪೇನ್ ತಂಡದ ನಾಯಕ ರೊಡ್ರಿ, ಬೆಸ್ಟ್ ಯಂಗ್ ಪ್ಲೇಯರ್ ಅವಾರ್ಡ್ಗೆ ಸ್ಪೇನ್ ತಂಡದ
19 ವರ್ಷದ ಆಟಗಾರ ಪೌ ಕುಬಾರ್ಸಿ. ಬೆಸ್ಟ್ ಗೋಲ್ ಕೀಪರ್ಗೆ ಅಗೇನ್ ಸ್ಪೇನ್ ತಂಡದ ಉನಾಯ್ ಸಿಮೋನ್ ಬೆಸ್ಟ್ ಗೋಲ್ ಕೀಪರ್, ಗೋಲ್ಡನ್ ಗ್ಲೋವ್ ಅವಾರ್ಡ್. ಬೆಸ್ಟ್ ಪ್ಲೇಯರ್ಗೆ ಗೋಲ್ಡನ್ ಬಾಲ್ ಕೊಟ್ಟಿದ್ದಾರೆ ರೊಡ್ರಿ ಅವರಿಗೆ. ಅದೇ ಥರ ಫೇರ್ ಪ್ಲೇ ಅವಾರ್ಡ್ ಅಂದರೆ ಭಾಳ ಚೆನ್ನಾಗಿ ಆಡಿರ್ತಕ್ಕಂಥ, ಯಾವುದೇ ಗಲಾಟೆ ಗದ್ದಲ ಎದುರಾಳಿಗೆ ಗುದ್ದದು ತಿವಿಯೋದು ಮಾಡಿಲ್ಲದೆ ಇರ್ತಕ್ಕಂಥ ಆಟಗಾರರು ನೆದರ್ಲ್ಯಾಂಡ್ಸ್ ಅಂತ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಇಂಪಾರ್ಟೆಂಟು. ಇಷ್ಟು ಹೇಳ್ತಾ ಈಗ ನಾವೇನು ಹೇಳಿದ್ವಿ, ಫ್ರಾನ್ಸ್ ಮತ್ತು ಸ್ಪೇನ್ ಮಧ್ಯೆ ಸೆಮಿಫೈನಲ್ ಮ್ಯಾಚ್ ನಡೀತು. ಫ್ರಾನ್ಸ್ಗೆ ಸ್ಪೇನ್ ಚಾಲೆಂಜ್ ಹಾಕಿದ್ರು, ಆದರೆ ಫ್ರಾನ್ಸ್ ಅವರು ಸ್ಪೇನ್ ವಿರುದ್ಧ ಸೋತರು. ರೈಟ್, ಒಂದು ವಿಚಾರ. ಇನ್ನು ಫ್ರಾನ್ಸ್ ಮೇಲೆ ಸ್ಪೇನ್ ಸವಾರಿ, ಆ ಮೂಲಕ ಫೈನಲ್ಗೆ ಲಗ್ಗೆ ಇಟ್ಟರು ಲಾರೋಜಾ ಅಂದರೆ ಅವರ ಸ್ಪೇನ್ ಅವರಿಗೆ ಕೆಂಪು ಬಟ್ಟೆಯ ದೇಶ ಅಲ್ವಾ, ಕೆಂಪು ಬಣ್ಣದ ದೇಶ. ಸೊ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ಸ್ ಇದೆ, ನಾನು ಅದೆಲ್ಲ ಹೇಳಕ್ಕೆ ಹೋಗಲ್ಲ. ಇದರ PDF ಕೊಡ್ತೀನಿ, ಅವಾಗಿನಷ್ಟು ಓದ್ಕೊಳ್ರಿ. ಇನ್ನು ಇನ್ನೊಂದು ಸೆಮಿಫೈನಲ್ ಮ್ಯಾಚು ಅರ್ಜೆಂಟೈನಾ ಮತ್ತು ಇಂಗ್ಲೆಂಡ್ ಮಧ್ಯೆ ನಡೀತು. ಅದರಲ್ಲಿ ಅರ್ಜೆಂಟೈನಾ ತಂಡ ಗೆಲ್ಲೋ ಮೂಲಕ ಇಂಗ್ಲೆಂಡನ್ನು ಸೋಲಿಸಿ ಸತತವಾಗಿ 2ನೇ ಬಾರಿಗೆ ಫೈನಲ್ಗೆ ಹೋಯಿತು. ಈಗ ಸೆಮಿಫೈನಲ್ಲಿ ಸೋತಂತಹ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮಧ್ಯೆ 3ನೇ ಸ್ಥಾನಕ್ಕೆ ಫಸ್ಟ್ ಮ್ಯಾಚ್ ನಡೀತು. ಅದಾದಮೇಲೆ ಫೈನಲ್ ನಡೀತು. ಆ 3ನೇ ಸ್ಥಾನಕ್ಕೆ ನಡೆದಂತಹ ಪಂದ್ಯದಲ್ಲಿ 10 ಗೋಲುಗಳು ಬಂದವು. ಎಷ್ಟು ಗೋಲುಗಳು? ಇಡೀ ವರ್ಲ್ಡ್ ಕಪ್ ಇತಿಹಾಸದಲ್ಲಿ 2ನೇ ಹೈಯೆಸ್ಟು. ಮತ್ತು 3ನೇ ಸ್ಥಾನಕ್ಕೆ ನಡೆದಿರ್ತಕ್ಕಂಥ ಪಂದ್ಯದಲ್ಲಿ ಫಸ್ಟ್ ಟೈಮ್ 10 ಗೋಲ್ಸ್ ಬಂದಿದ್ದು. ಇಂಗ್ಲೆಂಡ್ ತಂಡ 6, ಫ್ರಾನ್ಸ್ ತಂಡ 4 ಗೋಲ್ ಬಾರಿಸಿದ್ರು. ಒಟ್ಟಾರೆಯಾಗಿ ಇಂಗ್ಲೆಂಡ್ ತಂಡ 3ನೇ ಸ್ಥಾನವನ್ನು ಪಡೀತು. ಸಾಕಾ ಅಂತಕ್ಕಂಥ ಆಟಗಾರ ಹ್ಯಾಟ್ರಿಕ್ ಗೋಲ್ಗಳನ್ನು ಕೂಡ ಹೊಡೆದರು. ರೈಟ್, ಹಾಗಾದರೆ ಫೈನಲ್ಗೆ ಹೋಗಿರ್ತಕ್ಕಂಥ ಸ್ಪೇನ್ ಮತ್ತು ಅರ್ಜೆಂಟೈನಾ ಮಧ್ಯೆ ಮ್ಯಾಚು, ಅದರಲ್ಲಿ ಏನಾಯಿತು ಅಂತಕ್ಕಂಥದ್ದು ಈಗ ಜಗಜ್ಜಾಹೀರು, ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಗೆದ್ದಿರ್ತಕ್ಕಂಥ ತಂಡಕ್ಕೆ 480 ಕೋಟಿ ಸಿಗ್ತಾ ಇತ್ತು, ರನ್ನರ್ ಅಪ್ಗೆ 317 ಕೋಟಿ, 3ನೇ ಸ್ಥಾನ 279, ಹಾಗೆ 4ನೇ ಸ್ಥಾನ 260 ಕೋಟಿ. ಸ್ಪೇನ್ ತಂಡದ ಫೇಮಸ್ ಆಟಗಾರ ಲಮಿನ್ ಯಮಾಲ್ ಒಂದು ಕಡೆ, ಇನ್ನೊಂದು ಕಡೆ ಲಿಯೋನೆಲ್ ಮೆಸ್ಸಿ ಅರ್ಜೆಂಟೈನಾ ತಂಡದವರು. ಯಮಾಲ್ ಚಿಕ್ಕ ಹುಡುಗಿದ್ದಾಗ ಸ್ನಾನ ಮಾಡಿಸಿರ್ತಕ್ಕಂಥ ಒಂದು ವಿಡಿಯೋ ಫೋಟೋಸು ಭಾಳ, ಯಾರೋ ಮೆಸ್ಸಿ ಸ್ನಾನ ಮಾಡಿಸಿರ್ತಕ್ಕಂಥದ್ದು, ಸೊ ಭಾಳ ವೈರಲ್ ಆಗಿತ್ತು, ನೋಡಿರ್ತೀರ ಕೂಡ. 20 ವರ್ಷ ಚಿಕ್ಕ ಆಟಗಾರ ಫೈನಲಲ್ಲಿ ಮೆಸ್ಸಿ ಮತ್ತು ಯಮಾಲ್ ಮಧ್ಯೆ ಒಂದು ಕಾಂಪಿಟೇಷನ್ ನಡೆದಿತ್ತು, ಅದು ಕೂಡ ಕುತೂಹಲಕ್ಕೆ ಎಡೆ ಮಾಡಿತ್ತು. ಸ್ಪೇನ್ ವಿಶ್ವಕಪ್ ಸಾಧನೆ 2010ರಲ್ಲಿ ಒಂದು ಸಲ ಗೆದ್ದಿದ್ರು, ಅರ್ಜೆಂಟೈನಾ 3 ಬಾರಿ ಗೆದ್ದಿದ್ರು. ಆದರೆ ಫೈನಲಲ್ಲಿ ಸ್ಪೇನ್ ಗೆಲ್ಲ ಮೂಲಕ 2ನೇ ಬಾರಿಗೆ ಚಾಂಪಿಯನ್ ಆದರು. ಸೊ ಸ್ಪೇನ್ ಕೆಂಪು ಕೋಟಿಗೆ ವಿಜಯ ಪತಾಕೆ, ಫೆರಾನ್ ಟೋರೆಸ್ ನಿರ್ಣಾಯಕ ಗೋಲ್, ತಾರೆಯರಿಲ್ಲದೆ ಮಿನುಗಿದ ರೊಡ್ರಿ ಪಡೆ. ಈ ಬಾರಿಯ ವಿಶ್ವಕಪ್ ಸೂಪರ್ ಸ್ಟಾರ್ ಆಟಗಾರರಿಂದ ರಂಗೇರಿತ್ತು. ಆದರೆ ಅಂತಿಮವಾಗಿ ಮತ್ತು ಅರ್ಹವಾಗಿ ಟ್ರೋಫಿ ಎತ್ತಿಡಿದಿದ್ದು ತಾರಾಬಲವೇ ಇಲ್ಲದ ಪ್ರಬಲ ಸ್ಪೇನ್ ತಂಡ. ಈವನ್ ಯಮಲ್ ಕೂಡ ಭಾಳ ಸುದ್ದಿಯಲ್ಲಿದ್ದರೂ ಕೂಡ ಅಂಥ ಪರ್ಫಾರ್ಮೆನ್ಸ್ ಏನು ಮಾಡಿರಲಿಲ್ಲ, ಕೇವಲ ಒಂದೇ ಒಂದು ಗೋಲ್ ಹೊಡೆದಿದ್ರು. ಮೊದಲ ಬಾರಿಗೆ 48 ತಂಡಗಳು ಭಾಗವಹಿಸಿದ್ವು, ಅತ್ಯಂತ ದೊಡ್ಡ ವಿಶ್ವಕಪ್ ಅಂತ ಕರಿಬೋದು. ಅತಿ ಹೆಚ್ಚಿನ ಗೋಲ್ಗಳು ಕೂಡ ದಾಖಲಾದವು. ಗೋಲ್ಡನ್ ಬೂಟ್ ಎಂಬಾಪ್ಪೆಗೆ, ಗೋಲ್ಡನ್ ಬೂಟ್ ಎಂಬಾಪ್ಪೆ 10 ಗೋಲ್ಗಳನ್ನು ಗಳಿಸಿದ್ದಕ್ಕೆ. ಇನ್ನು ಗೋಲ್ಡನ್ ಗ್ಲೋವ್ ಸ್ಪೇನ್ ತಂಡದ ಉನೈ ಸಿಮೋನ್, ಅತ್ಯುತ್ತಮ ಗೋಲ್ ಕೀಪರಿಗೆ ಕೊಡ್ತಕ್ಕಂಥ ಗೋಲ್ಡನ್ ಗ್ಲೋವ್. ಅದೇ ಥರ ಗೋಲ್ಡನ್ ಬಾಲ್ ಸ್ಪೇನ್ ತಂಡದ ನಾಯಕ ರೊಡ್ರಿಗೋ ಅವರಿಗೆ, ಅತ್ಯುತ್ತಮ ಆಟಗಾರ, ಬೆಸ್ಟ್ ಪ್ಲೇಯರ್. ಇನ್ನು ಅತ್ಯುತ್ತಮ ಯುವ ಆಟಗಾರ ಕುಬಾರ್ಸಿ, ಅಗೇನ್ ಸ್ಪೇನ್ ತಂಡದ 19 ವರ್ಷದ ಪ್ರತಿಭಾವಂತ ಆಟಗಾರ ಡಿಫೆಂಡರ್ ಪೌ ಕುಬಾರ್ಸಿರವರಿಗೆ. ಗೆದ್ದಂತಹ ಸ್ಪೇನ್ ತಂಡ 480 ಕೋಟಿ ಪಡ್ಕೊಂಡ್ರೆ, ರನ್ನರ್ ಅಪ್ ಅರ್ಜೆಂಟೈನಾ ತಂಡ 317 ಕೋಟಿ. ಅತಿ ಹೆಚ್ಚು ಗೋಲ್ಗಳನ್ನು ಗಳಿಸಿರ್ತಕ್ಕಂಥವರು ಕೆಲಿಯನ್ ಎಂಬಾಪ್ಪೆ, ಫ್ರಾನ್ಸ್ ತಂಡ 10 ಗೋಲ್ಗಳು ಈ ವರ್ಲ್ಡ್ ಕಪ್ಪಲ್ಲಿ. ಅರ್ಜೆಂಟೈನಾ ತಂಡದ ಲಿಯೋನೆಲ್ ಮೆಸ್ಸಿ 8 ಗೋಲು, ಇಂಗ್ಲೆಂಡ್ ತಂಡದ ಬೆಲ್ಲಿಂಗ್ಹ್ಯಾಮ್ 7 ಗೋಲು, ಈವನ್ ನಾರ್ವೆ ತಂಡದ ಎರ್ಲಿಂಗ್ ಹಾಲೆಂಡ್ 7 ಗೋಲು. ಇನ್ನು ಫಿಫಾ ವಿಶ್ವಕಪ್ ಅತಿ ಹೆಚ್ಚು ಗೆದ್ದಂತಹ ದೇಶ ಬ್ರಾಜಿಲ್, ಒಟ್ಟು 5 ಬಾರಿ, 1958, 62, 70, 94, 2002. ಜರ್ಮನಿ 4 ಬಾರಿ, 1954, 74, 90, 2014.
ಇಟಲಿ ಕೂಡ 4 ಬಾರಿ ಗೆದ್ದಿದೆ. ಸೊ 1934, 38, 82, 2006. ಅರ್ಜೆಂಟೈನಾ 3 ಬಾರಿ 1978, 86, 2002. ಫ್ರಾನ್ಸ್ 2 ಬಾರಿ 98, 2018. ಉರುಗ್ವೆ 2 ಬಾರಿ 30, 1950. ಸ್ಪೇನ್ 2 ಬಾರಿ 2010 ಮತ್ತು ಈಗ 2026. ಇಂಗ್ಲೆಂಡ್ 1 ಬಾರಿ ಗೆದ್ದಿದೆ 1966. ಒಟ್ಟು 23 ವಿಶ್ವಕಪ್ಗಳು 1, 2, 3, 4, 5, 6, 7, 8 ತಂಡಗಳು ಗೆದ್ದಿದ್ದಾವೆ. ಫೈನಲಲ್ಲಿ ಅರ್ಜೆಂಟೈನಾ ವಿರುದ್ಧ 1-0 ಗೆಲುವಿನ ಮೂಲಕ ಸ್ಪೇನು ತನ್ನ 2ನೇ ವರ್ಲ್ಡ್ ಕಪ್ ಅನ್ನು ಗೆಲ್ತು. ಫೆರಾನ್ ಟೋರಸ್ ಅಂತಕ್ಕಂಥ ಆಟಗಾರ ಆ 1 ಗೋಲುಗಳನ್ನು ಗಳಿಸ್ತಾ ಕೇಳಬಹುದು. ಫಿಫಾ ವಿಶ್ವಕಪ್ಗೆ ಸ್ಪೇನ್ ಆಧಿಪತಿ, ಸ್ಪೇನ್ ಅವರು ಈ 1 ಗೋಲನ್ನು ವರ್ಲ್ಡ್ ಕಪ್ ಅನ್ನು ಗೆದ್ದರು. ಹೆಚ್ಚುವರಿ ಸಮಯದ ಆಟದಲ್ಲಿ ಏಕೈಕ ಗೋಲು ಗಳಿಸಿದ ಸ್ಪೇನ್ಗೆ 16 ವರ್ಷಗಳ ಬಳಿಕ ವಿಶ್ವಕಪ್. ರೋಚಕ ಫೈನಲ್ನಲ್ಲಿ ಮೆಸ್ಸಿ ತಂಡಕ್ಕೆ ನಿರಾಸೆ, ಸತತ 2ನೇ ಸಲ ಪ್ರಶಸ್ತಿ ಉಳಿಸಿಕೊಳ್ಳುವ ಅರ್ಜೆಂಟೈನಾ ಕನಸು ಭಗ್ನ. ಫಸ್ಟ್ ಆಫ್ ಆಲ್ ಅರ್ಜೆಂಟೈನಾ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ನೀವು ಅವರ ಟೋಟಲ್ ಆ ಜರ್ನಿಯನ್ನು ನೋಡಿದರೆ ಕೇಪ್ ವೆರ್ದೆ ಮೇಲೆ ಇನ್ನೇನು ಸೋಲಕ್ಕೆ ಹೋಗಿದ್ರು, ಹೇಗೋ ಲಾಸ್ಟ್ ಮೂಮೆಂಟಲ್ಲಿ ಗೋಲನ್ನು ಗಳಿಸಿ ಗೆದ್ದರು. ಅವ್ರು ಆಡಿರ್ತಕ್ಕಂಥ ಮ್ಯಾಚ್ಗಳಲ್ಲೆಲ್ಲ ಫಸ್ಟ್ 1-2 ಮ್ಯಾಚ್ ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಮ್ಯಾಚ್ಗಳಲ್ಲಿ ಎದುರಾಳಿಗಳಿಗೆ ಗೋಲ್ ಗಳಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ತಮ್ಮ ಗೋಲ್ಗಳನ್ನು ಲಾಸ್ಟ್ 75 to 90 ಮಿನಿಟ್ಸಲ್ಲೇ ಗಳಿಸಿದ್ದಾರೆ ಅಥವಾ ಎಕ್ಸ್ಟ್ರಾ ಟೈಮ್ಗೆ ಹೋಗಿದ್ದಾರೆ. ಹಾಗಾಗಿ ಅಷ್ಟು ಬಹಳ ಸ್ಟ್ರಾಂಗ್ ತಂಡ ಅಂತ ಕಾಣ್ತಾ ಇರಲಿಲ್ಲ. ಬಟ್ ಸ್ಪೇನ್ ಮಾತ್ರ ಸ್ಟಾರ್ಟಿಂಗ್ 1 ಮ್ಯಾಚಲ್ಲಿ ಡ್ರಾ ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಮ್ಯಾಚ್ಗಳಲ್ಲೂ ಬಹಳ ಅತ್ಯುತ್ತಮವಾಗಿ ಆಡಿದರು. 90 ನಿಮಿಷದ ಅವಧಿಯಲ್ಲಿ ದಾಖಲಾಗದ ಗೋಲು, ಇತ್ತಂಡಗಳಿಂದಲೂ ಸಮಬಲದ ಪೈಪೋಟಿ. ಹೆಚ್ಚುವರಿ ಸಮಯಕ್ಕೆ ವಿಸ್ತರಣೆಯಾದ ಆಟ. ಪಂದ್ಯದ 106ನೇ ನಿಮಿಷದಲ್ಲಿ ತಂಡಕ್ಕೆ ಗೋಲು ಗಳಿಸಿಕೊಡುವಲ್ಲಿ ಯಶಸ್ವಿಯಾದ ಸ್ಪೇನ್ ಆಟಗಾರ ಫೆರಾನ್ ಟೋರೆಸ್ ಅವರು ಆ ಗೋಲನ್ನು ಗಳಿಸಿದರು. ಇಲ್ಲೇನಾಗುತ್ತೆ, ಈಗ ಒಂದು ಕಡೆ ಅರ್ಜೆಂಟೈನಾ ತಂಡ, ಇನ್ನೊಂದು ಕಡೆ ಸ್ಪೇನ್ ತಂಡ. ನಾವು ಬಾಕ್ಸ್ ಹಾಕೊಳ್ಬೇಕಾದ್ರೆ ಇದು ಬಾಕ್ಸ್, ಫುಟ್ಬಾಲ್ ಬಾಕ್ಸು ಅಥವಾ ಫುಟ್ಬಾಲ್ ಏರಿಯಾ. ಒಂದು ಕಡೆ 2 ಕಡೆ ಗೋಲ್ ಬಾಕ್ಸ್ ಇರ್ತವೆ. ಸಪೋಸ್ ಇದು ಅರ್ಜೆಂಟೈನಾ ತಂಡದ ಗೋಲ್ ಕೀಪರ್ ಅಂದರೆ ಈ ಕಡೆ ಸ್ಪೇನ್ ತಂಡದ ಗೋಲ್ ಕೀಪರ್ ಇರ್ತಾರೆ. ಈಗ ಆಟಗಾರರು ಏನು ಮಾಡಬೇಕು, ಆಪೋಸಿಟ್ ತಂಡ ಅರ್ಜೆಂಟೈನಾ ತಂಡದವರು ಸ್ಪೇನ್ ಗೋಲು ಪೆಟ್ಟಿಗೆಯಲ್ಲಿ ಗೋಲ್ ಬಾರಿಸೋಕ್ಕೆ ನೋಡ್ತಾರೆ, ಸ್ಪೇನ್ ತಂಡದವರು ಅರ್ಜೆಂಟೈನಾ ತಂಡದ ಗೋಲ್ ಪೆಟ್ಟಿಗೆಯಲ್ಲಿ ಗೋಲ್ ಬಾರಿಸೋಕ್ಕೆ ನೋಡ್ತಾರೆ, ರೈಟ್. ಫಸ್ಟ್ 45 ಮಿನಿಟ್ಸ್ ಒನ್ ಹಾಫ್ ಅಂತೀವಿ, ಫಸ್ಟ್ ಹಾಫ್. ಅದ್ರ ಮಧ್ಯದಲ್ಲಿ ಒಂದು ಹೈಡ್ರೇಷನ್ ಬ್ರೇಕ್ ಅಂತ ಇರುತ್ತೆ ಬಿಡಿ, ಅದು ಬೇರೆ. ಈ ಸಲ ಈ ವರ್ಲ್ಡ್ ಕಪ್ಪಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 45 ಮಿನಿಟ್ಸ್ ಆದಮೇಲೆ ಒಂದು 15-20 ಮಿನಿಟ್ಸ್ ಗ್ಯಾಪ್ ಇರುತ್ತೆ. ಅದಾದಮೇಲೆ ಮತ್ತೆ 45 ಮಿನಿಟ್ಸ್ ಸೆಕೆಂಡ್ ಹಾಫ್ ಅಂತೀವಿ, ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್. ಅಲ್ಲಿಗೆ 90 ಮಿನಿಟ್ಸ್ ಕಂಪ್ಲೀಟ್ ಆಗುತ್ತೆ. ಮಿಡ್ಲಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ, ಯಾಕಂದರೆ ಏನಾದರೂ ಬಿದ್ದಾಗ, ಏನಾದರೂ ಆಟ ಸ್ಟಾಪ್ ಆದಾಗ ಅದೆಲ್ಲ ಕೌಂಟ್ ಮಾಡಿ 5 ನಿಮಿಷನೋ 6 ನಿಮಿಷನೋ 7 ನಿಮಿಷನೋ ಕೊಡ್ತಾರೆ, ಅದು ಬೇರೆ ವಿಚಾರ. ಒಟ್ಟಿನಲ್ಲಿ ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ಮುಗಿದೋಯ್ತು. ಆ 2 ಹಾಫ್ಗಳಲ್ಲೂ ಕೂಡ ಯಾವುದೇ ಗೋಲ್ ಬರಲಿಲ್ಲ. ಆವಾಗ 30 ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ, 30 ಮಿನಿಟ್ಸ್. ಆವಾಗ ಮತ್ತೆ ತಂಡ ಬರ್ತಾರೆ ಗ್ಯಾಪ್ ತೊಗೊಂಡು. ಸೊ 15 ಮಿನಿಟ್ ಮಿಡ್ಲಲ್ಲಿ ಅಗೇನ್ ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ಇನ್ ಎಕ್ಸ್ಟ್ರಾ ಟೈಮ್ ಅಂತೀವಿ. ಆ 30 ಮಿನಿಟ್ ಕೊಟ್ಟಾಗ 106ನೇ ನಿಮಿಷದಲ್ಲಿ ಫೆರಾನ್ ಟೋರೆಸ್ ಅವರು ಈ ಒಂದು ಗೋಲನ್ನು ಗಳಿಸಿ ಸ್ಪೇನ್ಗೆ ಮುನ್ನಡೆಯನ್ನು ತಂದುಕೊಡ್ತಾರೆ. ಅರ್ಜೆಂಟೈನಾದವರು ಗೋಲು ಹೊಡೆಯೋದು ಹೋಗಲಿ, ಗೋಲ್ ಕಡೆ ಬಾಲ್ನೇ ಕಳಿಸ್ಲಿಲ್ಲ, ಅಷ್ಟೊಂದು ನೀರಸವಾಗಿರ್ತಕ್ಕಂಥ ಪ್ರದರ್ಶನವನ್ನು ನೀಡಿದರು. ಅಂದರೆ ಒಂದು ಕಾಂಪಿಟೇಷನ್ ಇರಲೇ ಇಲ್ಲ ಅಂತ ಗೊತ್ತಾಗ್ತಾ ಇತ್ತು. ಮ್ಯಾಚ್ ನೋಡಿರೋರಿಗೆ ಗೊತ್ತಾಗುತ್ತೆ. ಅಮೆರಿಕದ ನ್ಯೂ ಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಈ ಒಂದು ಜಿದ್ದಿನ ಪಂದ್ಯ ಅಂತ ಅನ್ನೋಕ್ಕೆ ಆಗಲ್ಲ, ಯಾಕಂದರೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಇರಲಿಲ್ಲ ಅಂತ ಗೊತ್ತಾಗಿದೆ, ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಒಟ್ಟಿನಲ್ಲಿ ಅವರು ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋದರು ಅರ್ಜೆಂಟೈನಾ ತಂಡ. ಸ್ಪೇನ್ ಅವರು ಆಕ್ರಮಣಕಾರಿ ಆಟಕ್ಕೆ ಮುಂದಾದರು. ಅವೆಲ್ಲವೂ ಕೂಡ ಆಟದ ಅವರವರ ಟ್ಯಾಕ್ಟಿಕ್ಸ್ ಇರ್ಬೋದು. ಗೋಲ್ಡನ್ ಬೂಟ್ ಕಿಲಿಯನ್ ಎಂಬಾಪೆ ಫ್ರಾನ್ಸ್, ಗೋಲ್ಡನ್ ಬಾಲ್ ರೊಡ್ರಿಗೋ ಸ್ಪೇನ್, ಗೋಲ್ಡನ್ ಗ್ಲೋ ಉನೈ ಸಿಮೋನ್ ಸ್ಪೇನ್ ಗೋಲ್ ಕೀಪರ್, ಫಿಫಾ ಯಂಗ್ ಪ್ಲೇಯರ್ ಅವಾರ್ಡ್ ಕುಬಾರ್ಸಿ ಸ್ಪೇನ್ ತಂಡದ ಆಟ. ಇನ್ನೊಂದಿಲ್ಲಿ 2023ರಲ್ಲಿ ಫಿಫಾ ವಿಶ್ವಕಪ್ ಗೆದ್ದಂತಹ ತಂಡ ಯಾರು ಅಂದರೆ ಮಹಿಳೆಯರ ಫಿಫಾ ವಿಶ್ವಕಪ್ ಅದು ಸ್ಪೇನೇ.
ಹೀಗೆ 2026ರ ಪುರುಷರ ಫಿಫಾ ವಿಶ್ವಕಪ್ಪನ್ನು ಕೂಡ ಗೆಲ್ತಾ ಇದ್ದಾರೆ ಫಿಫಾ ಪುರುಷರ ತಂಡ. ಹಾಗಾಗಿ 2 ಫಿಫಾ ವಿಮೆನ್, ಫಿಫಾ ಮೆನ್ಸ್ ವರ್ಲ್ಡ್ ಕಪ್ಗಳನ್ನು ಗೆದ್ದ ಏಕೈಕ ತಂಡ ಸ್ಪೇನ್ ಎಂಬ ದಾಖಲೆಯನ್ನು ಮಾಡಿದ್ದಾರೆ. ಅದು ಎಟ್ ಎ ಟೈಮ್ ಅವರು ಗೆದ್ದಾರೆ, ಇವರು ಗೆದ್ದಾರೆ ರನ್ನಿಂಗ್ ವರ್ಲ್ಡ್ ಕಪ್ಗಳನ್ನು. ನೆಕ್ಸ್ಟು ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಇಷ್ಟ ಆಯಿತು, 48 ತಂಡ ಭಾಗವಹಿಸಿದ್ದು ಅದು ಗೊತ್ತಾಯಿತು. ಕಿಲಿಯನ್ ಎಂಬಾಪೆ 22 ಗೋಲುಗಳನ್ನು ಗಳಿಸಿ ಅತಿ ಹೆಚ್ಚು ಗೋಲುಗಳನ್ನು ವರ್ಲ್ಡ್ ಕಪ್ಗಳಲ್ಲಿ ಗಳಿಸಿರ್ತಕ್ಕಂಥ ದಾಖಲೆಯನ್ನು ಮಾಡಿದ್ದಾರೆ. ಸೊ ಮೆಸ್ಸಿ ಅವ್ರನ್ನ ಹಿಂದಕ್ಕೆ ತಳ್ಳಿದ್ದಾರೆ. ಈ ವರ್ಲ್ಡ್ ಕಪ್ಪಲ್ಲಿ ಕೂಡ ಕಿಲಿಯನ್ ಎಂಬಾಪೆ 10 ಗೋಲು ಗಳಿಸಿ ಅತ್ಯಂತ ಹೆಚ್ಚು ಗೋಲು ಗಳಿಸಿದ್ರು. ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಕೂಡ ಪಂದ್ಯವನ್ನು ವೀಕ್ಷಣೆ ಮಾಡಿದರು. ಕೊನೆಗೆ ಫಿಫಾ ವರ್ಲ್ಡ್ ಕಪ್ಪನ್ನು ಸ್ಪೇನ್ ತಂಡಕ್ಕೆ ನೀಡೋದ್ರಲ್ಲಿ ಮುಂದೆ ಇದ್ದರು. ಇನ್ನಷ್ಟು ಡೀಟೇಲ್ಸ್ ಇದ್ದಾವೆ ನೋಡಿ. ಸ್ಪೇನ್ ಈಗ ನಿಜವಾಗ್ಲೂ ಕ್ರೀಡಾ ಸ್ವರ್ಣಯುಗ ಅಂತ ಕರಿಬೋದು. ಸಾಟಿ ಇಲ್ಲದ ಆಟ ಇದು ಸ್ಪೇನ್ ಪಾಠ. ಸ್ಪೇನ್ನ ಕಾರ್ಲೋಸ್ ಅಲ್ಕರಾಜ್ ಟೆನ್ನಿಸಲ್ಲಿ ನಂಬರ್ 1 ಇದ್ದಾರೆ. ಸ್ಪೇನ್ನ ರಫೆಲ್ ನಡಾಲ್ ಕೂಡ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಂತಹ 2ನೇ ಸ್ಥಾನದಲ್ಲಿದ್ದಾರೆ. ಇವತ್ತು ಸ್ಪೇನ್ ವಿಮೆನ್ ಆ್ಯಂಡ್ ಮೆನ್ಸ್ ಫುಟ್ಬಾಲ್ ಟೀಮ್ ಎರಡೂ ಕೂಡ ವಿಶ್ವಕಪ್ ಕಿರೀಟವನ್ನು ಗಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ನಮ್ಮ ದೇಶ ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಸ್ವಲ್ಪ ಕ್ರೀಡೆಗೆ ಹೆಚ್ಚಿನ ಒತ್ತನ್ನು ನಾವು ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಕತೆ ಆದಮೇಲೆ ಈಗ 2ನೇ ಪ್ರಶ್ನೆ ಕಡೆ ಹೋಗೋಣ. ಫಿಫಾ ಕುರಿತಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿದ್ದಾವೆ? ಫಿಫಾ ಈಸ್ ಎ ಇಂಟರ್ನ್ಯಾಷನಲ್ ಗವರ್ನಿಂಗ್ ಬಾಡಿ ಆಫ್ ಅಸೋಸಿಯೇಷನ್ ಆಫ್ ಫುಟ್ಬಾಲ್, ಬೀಚ್ ಸಾಕರ್ ಆ್ಯಂಡ್ ಫುಟ್ಸಾಲ್ ಅಂತ. ಫುಟ್ಸಾಲ್, ಬೀಚ್ ಸಾಕರ್, ಫುಟ್ಬಾಲ್ ಈ 3 ಕ್ರೀಡೆಗಳ ನಡೆಸುವ ಜವಾಬ್ದಾರಿಯನ್ನು ಫಿಫಾ ಹೊತ್ತಿದೆ. ಹೌದು. ಮತ್ತು ಫೌಂಡಿಂಗ್ ಮೆಂಬರ್ಸ್ ಆಫ್ ಫಿಫಾ ವೇರ್ ಬೆಲ್ಜಿಯಂ, ಡೆನ್ಮಾರ್ಕ್ 1, 2, ಫ್ರಾನ್ಸ್ 3, ಜರ್ಮನಿ 4, ನೆದರ್ಲ್ಯಾಂಡ್ಸ್ 5, ಸ್ಪೇನ್ 6, ಸ್ವೀಡನ್ 7, ಸ್ವಿಟ್ಜರ್ಲ್ಯಾಂಡ್ 8 ತಂಡಗಳು ಫಿಫಾವನ್ನು ಸ್ಥಾಪನೆ ಮಾಡಿಕೊಂಡಿದ್ವು. ಇವತ್ತು 211 ದೇಶಗಳ ಅದರ ಸದಸ್ಯರಾಗಿದ್ದಾರೆ. ಫಿಫಾ ಈಸ್ ಹೆಡ್ ಕ್ವಾರ್ಟರ್ಡ್ ಇನ್ ಸ್ವಿಟ್ಜರ್ಲ್ಯಾಂಡ್ನ ಜೆನೆವಾ. ತಪ್ಪು, ಸ್ವಿಟ್ಜರ್ಲ್ಯಾಂಡ್ನ ಜೆನೆವಾ ಅಲ್ಲ, ಸ್ವಿಟ್ಜರ್ಲ್ಯಾಂಡೇ, ಬಟ್ ಜೆನೆವಾ ಅಲ್ಲ, ಜ್ಯೂರಿಚಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ ಫಿಫಾ. ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್, ಫಿಫಾ ಇದರ ವಿಸ್ತೃತ ರೂಪ. ಫೆಡರೇಷನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಫಿಫಾ. 21 ಮೇ 1904 ಸ್ಥಾಪನೆ. ಎಲ್ಲಿ? ಫ್ರಾನ್ಸಲ್ಲಿ. ಆದರೆ ಅದರ ಪ್ರಧಾನ ಕಚೇರಿ ಇರೋದು ಸ್ವಿಟ್ಜರ್ಲೆಂಡ್ನ ಜ್ಯೂರಿಚಲ್ಲಿ. ಹಾಗೆ ಬೇರೆ ಬೇರೆ ಕಾಂಟಿನೆಂಟಲ್ ಕೂಡ ಆಫೀಸಸ್ ಇದ್ದಾವೆ. 211 ಮೆಂಬರ್ಸು ಅಸೋಸಿಯೇಷನ್ ಆಗಿದ್ದಾರೆ. ನೋಡಿ, ಕ್ರಿಕೆಟ್ಗಿಂತಲೂ ಯಾಕೆ ಫಿಫಾ ಅಥವಾ ಫುಟ್ಬಾಲ್ ಅಷ್ಟು ಫೇಮಸ್ ಅಂದರೆ 211 ದೇಶಗಳು ಅದರ ಸದಸ್ಯತ್ವವನ್ನು ಪಡೆದಿದ್ದಾವೆ. ಪ್ರೆಸಿಡೆಂಟ್ ಯಾರು ಅಂದರೆ ಗಿಯಾನಿ ಇನ್ಫ್ಯಾಂಟಿನೋ ಫಿಫಾದ ಪ್ರೆಸಿಡೆಂಟು. ಕೇಳ್ತಾರೆ, ಯಾಕಂದರೆ ಅವರು ಆ ಅವಾರ್ಡ್ ಸೆರೆಮನಿಯಲ್ಲಿ ಪ್ರೆಸೆಂಟ್ ಇದ್ದರು. ಫಿಫಾ ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್ ಫಿಫಾ. ಫೌಂಡಿಂಗ್ ಮೆಂಬರ್ಸ್ ಯಾರು ನೋಡಿದ್ವಿ, 8: ಬೆಲ್ಜಿಯಂ, ಡೆನ್ಮಾರ್ಕ್, ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್, ಸ್ಪೇನ್, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್. 1904 ಮೇ 21. ಹೆಡ್ ಕ್ವಾರ್ಟರ್ ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚ್. ಎಷ್ಟು ಮೆಂಬರ್ ಅಸೋಸಿಯೇಷನ್ ಇದ್ದಾರೆ? 211 ಮೆಂಬರ್ಸ್ ಇದ್ದಾರೆ. ಬೀಚ್ ಸಾಕರನ್ನು ಕೂಡ ಇವರೇ ನಡೆಸ್ಕೊಡ್ತಾರೆ. ಅಂದರೆ ಬೀಚಲ್ಲಿ ಆಡ್ತಕ್ಕಂಥ ಒಂದು ಫುಟ್ಬಾಲ್. ಆದರೆ ಅಲ್ಲೂ 11 ಜನ ಇರಲ್ಲ, ರೂಲ್ಸ್ ಸ್ವಲ್ಪ ಚೇಂಜ್ ಇದ್ದಾವೆ. 5 ಜನ ಏನೋ ಇರ್ತಾರಂತೆ. ಬೀಚ್ ಸಾಕರ್ ಸುಮ್ಮನೆ ಮಾಹಿತಿ ಕೊಟ್ಟಿದ್ದೀನಿ, ಫ್ರೀ ಇರೋರು ಓದಿ ಸ್ವಲ್ಪ. ಓಕೆ, 5 ಮೆಂಬರ್ಸ್ ಆಡ್ತಾರಂತೆ ಬೀಚ್ ಸಾಕರ್. ಅದೇ ಥರ ಇನ್ನೊಂದು ಯಾವುದೋ ಫುಟ್ಸಾಲ್ ಅಂತ ಇದೆ. ಫುಟ್ಬಾಲ್ ಅಲ್ಲ, ಫುಟ್ಸಾಲ್ ಅಂದರೆ ಈಗ 11 ಜನ ಇರಬೇಕು, ದೊಡ್ಡ ಕ್ರೀಡಾಂಗಣ ಇರಬೇಕು ಅನ್ನೋದು ಏನಿಲ್ಲ. ಅದನ್ನು ಸ್ವಲ್ಪ ಚಿಕ್ಕದು ಮಾಡಿ, ನಮ್ಮ T20 ಇದ್ದಂಗೆ 50-50 ಮ್ಯಾಚ್ ಇದ್ದಿದ್ದು, 1 ಡೇ ಮ್ಯಾಚ್ ಇದ್ದಿದ್ದನ್ನು ಹೇಗೆ ನಾವು T20ಗೆ ತಂದಿದ್ದೀವಿ, ಆ ಥರ 11 ಜನ ಇರೋ ತಂಡವನ್ನು 5 ಜನಕ್ಕೆ ಇಳಿಸೋದು ಮತ್ತು ದೊಡ್ಡ ಕ್ರೀಡಾಂಗಣವನ್ನು ಚಿಕ್ಕದು ಮಾಡೋದು. ಅದನ್ನು ಫುಟ್ಸಾಲ್ ಅಂತಾರಂತೆ. ಫುಟ್ಸಾಲ್ ಸುಮ್ಮನೆ ಇರಲಿ ಅನ್ನೋ ಮಾಹಿತಿ. ಅದು ಜಾಸ್ತಿ ಫ್ರಾನ್ಸು, ಪೋರ್ಚುಗಲಲ್ಲಿ, ಸ್ಪೈನಲ್ಲಿ ಸುದ್ದಿಲಿದೆ, ಜಾಸ್ತಿ ಆಡ್ತಾರೆ ಫುಟ್ಸಾಲ್ ಭಾಳ ಇಂಟ್ರೆಸ್ಟಿಂಗ್ ಅಂತ ಈವನ್ ಮೆಸ್ಸಿ ಹೇಳಿದ್ದಾರೆ, ಕ್ರಿಸ್ಟಿಯಾನೋ ರೊನಾಲ್ಡೋ ಕೂಡ ಹೇಳಿದ್ದಾರೆ. ನನಗೆ ಫುಟ್ಸಾಲ್ ಆಡಿದ್ರಿಂದ ಆ ಚಿಕ್ಕ ಗ್ರೌಂಡಲ್ಲಿ ಬಾಲ್ನ ಮೇಂಟೈನ್ ಮಾಡೋದು, ಕಂಟ್ರೋಲ್ ಮಾಡೋದ್ರಿಂದ ನನಗೆ ಭಾಳ ಮೇಜರ್ ಗೇಮಲ್ಲಿ ನನಗೆ ಯೂಸ್ ಆಯಿತು ಅಂತ ಹೇಳಿದ್ದಾರೆ. ಸೊ ಫುಟ್ಸಾಲ್ ಬಗ್ಗೆ ಸುಮ್ಮನೆ ಇರಲಿ ಅನ್ನೋ ಉದ್ದೇಶ. ಇನ್ನು 3ನೇ ಒಂದು ಪ್ರಶ್ನೆ, ಫಿಫಾ ವಿಶ್ವಕಪ್ 2022ರ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ. ಯಾಕಂದರೆ 26ದ್ದೇ ಕೇಳಬೇಕಂತಿಲ್ಲ, 22ರದ್ದು ಕೇಳ್ಬೋದು.
ಎರಡರ ಬಗ್ಗೆ 2, 3, 4 ಸರಿ ಇದ್ದಾವೆ. ಒಂದೇ ತಪ್ಪು. ಯಾಕಂದರೆ ಫ್ರಾನ್ಸು ಫೈನಲಲ್ಲಿ ಅರ್ಜೆಂಟೈನಾವನ್ನು ಸೋಲಿಸ್ತು 2022ರಲ್ಲಿ ಅಂದರೆ ತಪ್ಪು. ಆ್ಯಕ್ಚುಲಿ ಅರ್ಜೆಂಟೈನಾ ಫ್ರಾನ್ಸನ್ನು ಸೋಲಿಸ್ತು. ಮೆಸ್ಸಿ ಆ ಟ್ರೋಫಿಯನ್ನು ಗೆಲ್ಲಿಸ್ಕೊಟ್ರು ತಮ್ಮ ಜೀವನದಲ್ಲಿ. ಇನ್ನು ಎರಡನೇ ಹೇಳಿಕೆ, ಫ್ರೆಂಚ್ ಆಟಗಾರ ಕಿಲಿಯನ್ ಎಂಬಾಪೆ ಈ ಸಲ ಅಷ್ಟೇ ಗೋಲ್ಡನ್ ಬೂಟ್ ಅಲ್ಲ, ಕಳೆದ ಬಾರಿ ಕೂಡ ಗೋಲ್ಡನ್ ಬೂಟನ್ನು ಗೆದ್ದಿದ್ರು. ಏನಿದೆ ಗೋಲ್ಡನ್ ಬೂಟ್ ಅಂದರೆ, ಆ ಫಿಫಾ ವರ್ಲ್ಡ್ ಕಪ್ಪಲ್ಲಿ ಅತಿ ಹೆಚ್ಚು ಗೋಲ್ಗಳನ್ನು ಗಳಿಸಿರ್ತಕ್ಕಂಥ ಆಟಗಾರನಿಗೆ ಗೋಲ್ಡನ್ ಬೂಟ್ ಕೊಡ್ತಾರೆ. ಅಂತಹ ಸಾಧನೆಯನ್ನು ಕಿಲಿಯನ್ ಎಂಬಾಪೆ ಹೋದ್ಸಲನೂ ಮಾಡಿದ್ರು, ಈ ಸಲನೂ ಮಾಡಿದ್ದಾರೆ. ನೆನಪಿರಲಿ, ಅರ್ಜೆಂಟೈನಾದ ನಾಯಕ ಲಿಯೋನೆಲ್ ಮೆಸ್ಸಿ ಗೋಲ್ಡನ್ ಬಾಲ್ ಪಡೆದಿದ್ರು. ಈ ಬಾರಿ ಸ್ಪೇನ್ ತಂಡದ ನಾಯಕ ರೊಡ್ರಿರವರಿಗೆ ಗೋಲ್ಡನ್ ಬಾಲ್ ಕೊಟ್ಟಿದ್ದಾರೆ. ಅರ್ಜೆಂಟೈನಾದ ಎಮಿಲಿಯನ್ ಮಾರ್ಟಿನೆಸ್ ಗೋಲ್ಡನ್ ಗ್ಲೋವ್ ಪಡೆದರೆ, ಈ ಬಾರಿ ಗೋಲ್ಡನ್ ಗ್ಲೋವ್ ಯಾರಿಗೆ ಬಂದಿದೆ? ಸ್ಪೇನ್ ಯಾರು ಗೋಲಿ, ನೆನ್ಪಿಟ್ಟಿದೆ. ಸೊ ಇಷ್ಟೇ ತಿಳ್ಕೊಳ್ರಿ, ಇನ್ನು ಉಳಿದಿದ್ದು ಬೇಡ. ನಾವು 2022 ವರ್ಲ್ಡ್ ಕಪ್ ಬಗ್ಗೆ ಅಷ್ಟಾಗಿ ಏನು ಮಾಹಿತಿ ಪಡ್ಕೊಳ್ಳೋದು ಬೇಡ. 2022 ಡಿಸೆಂಬರ್ ಪಾರ್ಟ್ 3 ಪ್ರಚಲಿತ ಘಟನೆಗಳು, ಕ್ಲಾಸ್ ನಂಬರ್ 192 ಕ್ಲಾಸ್. ಇವತ್ತು 1197ನೇ ಕ್ಲಾಸ್. ಇದು ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ 1000 ಕ್ಲಾಸಸ್ ಹೆಚ್ಚಿಂಗ್ ಮಾಡಿದ್ದೀವಿ ಅಲ್ಲಿಂದ ಇಲ್ಲಿಗೆ. 4 ವರ್ಷದಲ್ಲಿ 1000 ಕ್ಲಾಸ್ ಕಂಪ್ಲೀಟ್ ಮಾಡಿದ್ದೀನಂತೆ. ನಮ್ಮದು ಒಂದು ರೆಕಾರ್ಡ್ ಅಂದಂಗೆ. ಬರೀ ಎಂಬಾಪೆ, ಮೆಸ್ಸಿ, ಅದು ರೊನಾಲ್ಡೋ ಇವರಷ್ಟೇ ದಾಖಲೆ ಅಲ್ಲ. ನಮ್ಮ ಫೀಲ್ಡಲ್ಲಿ ನಾವು ದಾಖಲೆ ಮಾಡ್ತಾ ಇರ್ತೀವಿ ಅಂದಂಗೆ. ಹಂಗೆ ಅವ್ರವ್ರ ಫೀಲ್ಡ್ ಅವ್ರವ್ರಿಗಪ್ಪ. ಸೊ ಅವತ್ತು ಡಿಸೆಂಬರ್ 2022 ಪ್ರಮುಖ ಪ್ರಚಲಿತ ಘಟನೆಗಳು ಪಾರ್ಟ್ 3ಯಲ್ಲಿ ಕ್ವಶನ್ ನಂಬರ್ 1ನಲ್ಲೇ ಹೇಳಿದ್ವಿ. ಮೆಸ್ಸಿ ಅರ್ಜೆಂಟೈನಾ 36 ವರ್ಷಗಳ ನಂತರ ಫಿಫಾ ವಿಶ್ವಕಪ್ ಗೆದ್ದು ಎಂಬಾಪೆ ಅವರ ಹ್ಯಾಟ್ರಿಕ್ ಹೊರತಾಗಿಯೂ ಫ್ರಾನ್ಸು ಸೋತಿತ್ತು ಫೈನಲಲ್ಲಿ ಅಂತ. ಮೆಸ್ಸಿ ಕಿಸ್ ಫ್ರೆಂಚ್ ಮಿಸ್ ಅಂತ ಕಂಪ್ಲೀಟಾಗಿ ಅವಾಗೂ ಕೂಡ ಹೇಳಿದ್ದೆ ಹೇಗೆ ವರ್ಲ್ಡ್ ಕಪ್ ನಡೆಯುತ್ತೆ ಮ್ಯಾಚ್ ಅಂತ. ಈಗ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಮುಂದೆ ಹೋಗಿ ನಮ್ಮ ಈ ಒಂದು ವರ್ಲ್ಡ್ ಕಪ್ ಕಡೆ ಹೋಗೋಣ. ಕ್ವಶನ್ ನಂಬರ್ 4, ಈ ಫಿಫಾ ವರ್ಲ್ಡ್ ಕಪ್ 2026ಕ್ಕೆ ಸಂಬಂಧಿಸಿದಂತೆ ಇದು ಫಿಫಾ ಪುರುಷರ ವಿಶ್ವಕಪ್ನ 23ನೇ ಆವೃತ್ತಿ. ಸ್ಟಾರ್ಟಿಂಗ್ ನೋಡಿದ್ವಿ, ಸರಿ ಇದೆ. ಅಧಿಕೃತ ಹಾಡು ಶಕೀರಾ ಮತ್ತು ಬರ್ನಬಾಯ್ ಅವರ ಡೈ ಡೈ ಆಗಿದೆ. ಡೈ ಡೈ ಅನ್ನೋದು ಅಧಿಕೃತ ಒಂದು ಅಫಿಷಿಯಲ್ ಸಾಂಗ್ ಆಗುತ್ತೆ. ಅದನ್ನು ಶಕೀರಾ ಮತ್ತು ಬರ್ನಬಾಯ್ ಅನ್ನೋರು ಆಡಿದಾರಂತ, ಸರಿ ಇದೆ. ಮೂರನೇದು, ಫಾರ್ ದ ಫಿಫಾ ವರ್ಲ್ಡ್ ಕಪ್ 2026 ಈಚ್ ಹೋಸ್ಟ್ ನೇಷನ್. ಯಾರ್ಯಾರು ಹೋಸ್ಟ್ ನೇಷನ್ನು? ಒಂದು ಕೆನಡಾ, ಎರಡನೇದು ಮೆಕ್ಸಿಕೋ, ಮೂರನೇದು USA. ಈ ಮೂರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಸಪ್ರೇಟ್ ಅಫಿಷಿಯಲ್ ಮ್ಯಾಸ್ಕಟ್ನ ರಿಲೀಸ್ ಮಾಡಿದರು. ಮತ್ತು 3 ಪ್ರಾಣಿಗಳು, 2 ಪ್ರಾಣಿ ಒಂದು ಪಕ್ಷಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇತ್ತು. ಏನಂದರೆ ಮೂಸ್ ಅಂತಕ್ಕಂಥ ಒಂದು ಪ್ರಾಣಿ ಕೆನಡಾದಲ್ಲಿ ಕಂಡು ಬರುತ್ತಂತೆ. ಒಂದು ರೀತಿಯ ಈ ಜಿಂಕೆಗಳಲ್ಲಿ ಅತಿ ದೊಡ್ಡ ಜಿಂಕೆ ಅಂತ ಕರಿಬೋದು. ಆ ಮೂಸ್ ಪ್ರಾಣಿಯ ಮ್ಯಾಪಲ್ ದ ಮೂಸ್ ಅಂತಕ್ಕಂಥ ಒಂದು ಮ್ಯಾಸ್ಕ್ಯಾಟು ಕೆನಡಾದ್ದು. ಇನ್ನು ಜಾಗ್ವಾರ್ ಅಂತ ಗೊತ್ತೇ ಇದೆ ನಮಗೆ, ಚಿರತೆ ರೀತಿಯಲ್ಲಿ ಇರುತ್ತೆ. ಸೊ ಜಾಗ್ವಾರ್ನ ಜಾಯು ದ ಜಾಗ್ವಾರ್ ಅಂತ ಮೆಕ್ಸಿಕೋ. ಅದೇ ಥರ ಬಾಲ್ಡ್ ಈಗಲ್ ಅಂತಕ್ಕಂಥ ಪಕ್ಷಿಯ ದ ಕ್ಲಚ್ ದ ಬಾಲ್ಡ್ ಈಗಲ್ ಅಂತ ಯುನೈಟೆಡ್ ಸ್ಟೇಟ್ಸು ಮ್ಯಾಸ್ಕೆಟನ್ನು ರಿಲೀಸ್ ಮಾಡಿದ್ರು. 3 ಮ್ಯಾಸ್ಕೆಟ್. ಜೂನ್ 11ರಿಂದ ಜುಲೈ 19ರವರೆಗೆ 23ನೇ ಪುರುಷರ ವಿಶ್ವ ಕಪ್ ಫಿಫಾ 2026 ನಡೆದಿತ್ತು. ಕೆನಡಾ, ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸಲ್ಲಿ 16 ಸ್ಥಳಗಳಲ್ಲಿ 48 ತಂಡಗಳು, 104 ಮ್ಯಾಚು, 3 ಹೋಸ್ಟ್ ನೇಷನ್ಸು, 308 ಗೋಲ್ಗಳಂತ ನೋಡಿದ್ವಿ. ಡೈ ಡೈ ಅಂತಕ್ಕಂಥದ್ದು ಅಧಿಕೃತ ಹಾಡಾಗಿದ್ದು ಇದನ್ನು ಶಕೀರಾ ಮತ್ತು ಬರ್ನಬಾಯ್ ಅವರು ಆಡಿದ್ದಾರೆ. 3 ಮ್ಯಾಸ್ಕೆಟ್ಗಳು ಕೂಡ ಇದ್ವು. ಮ್ಯಾಸ್ಕೆಟ್ ಆಫ್ ದ ಕೆನಡಾ, ಮ್ಯಾಸ್ಕೆಟ್ ಆಫ್ ದ ಮೆಕ್ಸಿಕೋ, ಮ್ಯಾಸ್ಕೆಟ್ ಆಫ್ ದ USA. ಮ್ಯಾಪಲ್, ಜಾಯ್ ಆ್ಯಂಡ್ ಕ್ಲಚ್. ಯಾವ್ಯಾವು? ಮ್ಯಾಪಲ್, ಜಾಯ್, ಕ್ಲಚ್, ಮೂಸ್ ಆ್ಯಂಡ್ ಜಾಗ್ವಾರ್ ಆ್ಯಂಡ್ ದ ಬಾಲ್ಡ್ ಈಗಲ್ USA. ಮುಂದಿನ ಪ್ರಶ್ನೆ, ಫಿಫಾ ವಿಶ್ವಕಪ್ 2026ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು 6 ವಿಭಿನ್ನ ವಿಶ್ವಕಪ್ಗಳಲ್ಲಿ ಗೋಲು ಗಳಿಸಿದ ಮೊದಲ ಆಟಗಾರ ಆದರು. ಹೌದು, 2006ರಲ್ಲಿ ಗೋಲ್ ಗಳಿಸಿದ್ರು, 2010ರಲ್ಲೂ ಗಳಿಸಿದ್ರು, 2014, 18, 22, 26 ಹೀಗೆ 6 ವಿಶ್ವಕಪ್ಗಳಲ್ಲಿ ಅಟ್ಲೀಸ್ಟ್ ಒಂದೊಂದು ಗೋಲ್ ಗಳಿಸಿ ದಾಖಲೆಯನ್ನು ಮಾಡಿದರು. ಯಾರು? ಕ್ರಿಸ್ಟಿಯಾನೋ ರೊನಾಲ್ಡೋ, ಪೋರ್ಚುಗಲ್ ತಂಡದ ನಾಯಕ. ಅವ್ರ ತಂಡ ಈ ಸಾರಿ ಅಷ್ಟಾಗಿ ಪರ್ಫಾರ್ಮೆನ್ಸ್ ಮಾಡಲಿಲ್ಲ. ಬ್ರೆಜಿಲ್ನ ನೇಮಾರ್ ಜೂನಿಯರ್ ಅವರು 2026ರ ಫಿಫಾ ವಿಶ್ವಕಪ್ ನಂತರ ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಣೆ ಮಾಡಿದರು. ಹೌದು, ಈವನ್ ಕ್ರಿಸ್ಟಿಯಾನೋ ರೊನಾಲ್ಡೋ ಕೂಡ ಘೋಷಣೆ ಮಾಡಿದರು. ಇನ್ನು ಲಿಯೋನೆಲ್ ಮೆಸ್ಸಿ ಅವರು, ಮಿರೋಸ್ಲಾವ್ ಕ್ಲೋಸ್ ಅವರು 16 ಗೋಲುಗಳನ್ನು ದಾಖಲೆಯನ್ನು ಮೀರಿ
ಫಿಫಾ ಪುರುಷರ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾಗಿದ್ದರು. ನಂತರ ಅವರ ದಾಖಲೆಯನ್ನು ಎಂಬಾಪೆ ಮುರಿದ್ರು. ಅದಕ್ಕೋಸ್ಕರ ಹಾಗಾಗಿ 1, 2, 3 ಸರಿ ಸದ್ಯಕ್ಕೆ ಈ ಪ್ರಶ್ನೆಗೆ ತಕ್ಕಂತೆ. ಬಟ್ ಆ್ಯಕ್ಚುಲಿ ಫೈನಲಿ ಎಂಬಾಪೆ ಲಿಯೋನೆಲ್ ಮೆಸ್ಸಿ ಅವರ ದಾಖಲೆಯನ್ನು ಕೂಡ ಮುರಿದ್ರು. 60 ವರ್ಷಗಳ ದಾಖಲೆಯನ್ನು ದಿಕ್ಕಿದ ರೊನಾಲ್ಡೋ. ಪೋರ್ಚುಗಲ್ ತಂಡದ ತಾರಾ ಆಟಗಾರ ನಾಯಕ ಕ್ರಿಸ್ಟಿಯಾನೋ ರೊನಾಲ್ಡೋ ಪ್ರಸಕ್ತ ವಿಶ್ವಕಪ್ನಲ್ಲಿ ಉಜ್ಬೇಕಿಸ್ತಾನ ವಿರುದ್ಧ ಗೋಲನ್ನು ದಾಖಲಿಸುವ ಮೂಲಕ ಸತತ 6 ವಿಶ್ವಕಪ್ಗಳಲ್ಲಿ 2006, 10, 14, 18, 22, 26ಗಳಲ್ಲಿ ಗೋಲ್ಗಳನ್ನು ಗಳಿಸಿದ ಜಗತ್ತಿನ ಮೊದಲ ಆಟಗಾರ ಎಂಬ ದಾಖಲೆಯನ್ನು ಸೃಷ್ಟಿಸಿದರು. ರೊನಾಲ್ಡೋ ರೆಕಾರ್ಡ್ 6 ವಿಶ್ವಕಪ್ಗಳಲ್ಲಿ ಟಿಕ್ ಟಿಕ್ ಟಿಕ್. ಮತ್ತು ಯಾರು ಮೆಸ್ಸಿ ಕೂಡ 6 ವರ್ಲ್ಡ್ ಕಪ್ ಆಡ್ಯಾರಲ್ಲ ಸರ್ ಅಂದರೆ, ಮೆಸ್ಸಿ 1 ವರ್ಲ್ಡ್ ಕಪ್ಪಲ್ಲಿ ಯಾವುದೋ 2010 ಗೋಲ್ ಗಳಿಸಿರಲಿಲ್ಲ, ಆಡಿದ್ರು ಗಳಿಸಿರಲಿಲ್ಲ. ನೇಮಾರ್ ಬ್ರೆಜಿಲ್ ತಂಡದ ದಿಗ್ಗಜ ಆಟಗಾರ, ಫುಟ್ಬಾಲ್ ವಿಶ್ವಕಪ್ ಕಂಡಂತಹ ಅತ್ಯಂತ ಟೆಕ್ನಿಕಲ್ ಪ್ಲೇಯರ್ಗಳಲ್ಲೊಬ್ಬರು. ಭಾಳ ನೋಡೋದಕ್ಕೆ ಆಕರ್ಷಕ ಆಟವನ್ನು ಆಡ್ತಾರೆ. ತಮ್ಮ ಕಾಲ್ಚಳಕದ ಮೂಲಕ ಬಾಲಿನ ಮೇಲೆ ಹಿಡಿತವನ್ನು ಸಾಧಿಸಿ ಅದ್ಭುತ ಕಾಲ್ಚಳಕವನ್ನು ತೋರಿಸ್ತಕ್ಕಂಥ ಆಟಗಾರ ಇವತ್ತು ನಿವೃತ್ತಿಯನ್ನು ಹೊಂದಿದ್ರು. ಬ್ರೆಜಿಲ್ ತಂಡದ ನೇಮಾರ್ ಜೂನಿಯರ್ ರಿಟೈರ್ಡ್. ಅವರು ರಿಟೈರ್ಮೆಂಟ್ ವಾಪಸ್ ತಗೊಳ್ರಿ ಅಂತ ಬಹಳ ಒತ್ತಡ ಬರ್ತಾ ಇದೆ, ಮುಂದೆ ನೋಡೋಣ. ಮೆಸ್ಸಿ ದಾಖಲೆಯನ್ನು ಮಾಡಿದ್ರು ಗೋಲ್ಗಳಲ್ಲಿ. ಮಿರೋಸ್ಲಾವ್ ಕ್ಲೋಸ್ ಅವರ 16 ಗೋಲ್ಗಳ ದಾಖಲೆಯನ್ನು ಮುರಿದ್ರು. ಆದರೆ ನಂತರ ಎಂಬಾಪೆ ಅವರ ದಾಖಲೆಯನ್ನು ಮುರಿದ್ರು. ಮಿರೋಸ್ಲಾವ್ ಕ್ಲೋಸ್ 16 ಗೋಲ್ಗಳನ್ನು ಗಳಿಸಿದ್ರು, ದಾಖಲೆ ಇತ್ತು. ಲಿಯೋನೆಲ್ ಮೆಸ್ಸಿ ಅವರ ಗೋಲು ದಾಖಲೆಯನ್ನು ಮುರಿದ್ರು. ಆದರೆ ಎಂಬಾಪೆ ಫೈನಲಿ 22 ಗೋಲ್ಗಳನ್ನು ಗಳಿಸಿದರು. 22 ಎಂಬಾಪೆ ಹೈಯೆಸ್ಟ್ ಗೋಲ್ಸ್, ಅದು 3 ವರ್ಲ್ಡ್ ಕಪ್ಗಳಲ್ಲಿ. 2ನೇ ಸ್ಥಾನದಲ್ಲಿ ಲಿಯೋನೆಲ್ ಮೆಸ್ಸಿ 21, ಮಿರೋಸ್ಲಾವ್ ಕ್ಲೋಸ್ 16, ರೊನಾಲ್ಡೋ ಬ್ರೆಜಿಲ್ನ ರೊನಾಲ್ಡೋ, ನಾಟ್ ಕ್ರಿಸ್ಟಿಯಾನೋ ರೊನಾಲ್ಡೋ. ಕ್ವಶನ್ ನಂಬರ್ 6, 2026 ಫಿಫಾ ವಿಶ್ವಕಪ್ಪನ್ನು ಯಾವ ದೇಶ ಗೆದ್ದುಕೊಂಡಿದೆ? ಸ್ಪೇನ್ ದೇಶ. ನೇರವಾದ ಪ್ರಶ್ನೆ. ಯಾರನ್ನ ಸೋಲಿಸಿದೆ ಗೊತ್ತಿದೆ ನಿಮಗೆ? ಅರ್ಜೆಂಟೈನಾ ತಂಡ. ಯಾರು ಗೋಲ್ ಗಳಿಸಿದ್ರು? ಫೆರಾನ್ ಟೋರೆಸ್ 106ನೇ ನಿಮಿಷದಲ್ಲಿ ಗೋಲ್ ಗಳಿಸಿ ಸ್ಪೇನ್ 1 ಗೋಲ್ ಏನು ಗಳಿಸಿದ್ರು, ಅದು 1 ಗೋಲನ್ನು ಟೋರೆಸ್ ಅವರು ಗೋಲನ್ನು ಗಳಿಸಿದರು. ಇನ್ನು ಇದೆಲ್ಲ ನೋಡಿದ್ವಿ ಆಲ್ರೆಡಿ ನಾವು. ಜಸ್ಟ್ ಆ ಕ್ವಶನ್ ಫ್ರೇಮ್ ಮಾಡಿ ಇನ್ನಷ್ಟು ನೆನಪಿಡುವ ಪ್ರಯತ್ನ. ಯೂರೆ ಟೋರೆಸ್. ಮುಂದಿನ ಪ್ರಶ್ನೆ, ಫಿಫಾ ವಿಶ್ವಕಪ್ 2026ಕ್ಕೆ ಸಂಬಂಧಿಸಿದಂತೆ ಸ್ಪೇನ್ನ ರೋಡ್ರಿ ಗೋಲ್ಡನ್ ಬಾಲ್ ಪ್ರಶಸ್ತಿ ಗೆದ್ದರು? ಹೌದು. ಫ್ರಾನ್ಸ್ನ ಕಿಲಿಯನ್ ಎಂಬಾಪೆ 10 ಗೋಲ್ಗಳನ್ನು ಗಳಿಸಿ 4 ಅಸಿಸ್ಟ್ ಮಾಡಿ ಗೋಲ್ಡನ್ ಬೂಟ್ ಗೆದ್ದರು? ಹೌದು. ಸತತ 2 ಆವೃತ್ತಿಗಳಲ್ಲಿ ಫಿಫಾ ವಿಶ್ವಕಪ್ ಗೋಲ್ಡನ್ ಬೂಟ್ ಗೆದ್ದ ಮೊದಲ ಆಟಗಾರ ಎಂಬ ಗಳಿಕೆ ಕಿಲಿಯನ್ ಎಂಬಾಪೆ? ಹೌದು. 2022ರಲ್ಲೂ ಅವರೇ ಗೋಲ್ಡನ್ ಬೂಟ್ ಅಂದರೆ ಅತಿ ಹೆಚ್ಚು ಗೋಲು, 2026ರಲ್ಲೂ ಅವರೇ ಅತಿ ಹೆಚ್ಚು ಗೋಲು. ಇನ್ನು ಸ್ಪೇನ್ನ ಉನೈ ಸಿಮನ್ ಅವರು ಗೋಲ್ಡನ್ ಗ್ಲೋವ್ ಪ್ರಶಸ್ತಿಯನ್ನು ಗೆದ್ದರು. 3 ಕೂಡ ಸರಿ ಇದ್ದಾವೆ, 4 ಕೂಡ ಸರಿ ಇದ್ದಾವೆ. So golden boot, top scorer Kylian Mbappe. Golden ball, the best player of the tournament, Rodri, Spain ನಾಯಕ. Pau Cubarsí, the best young player of the FIFA World Cup 2026, Spain ತಂಡದ. Unai Simon, Golden Glove, the best goalkeeper of the FIFA World Cup. 3 ಸ್ಪೇನ್ ಅವರೇ. ಸೊ ಸೇಮ್ ಡೀಟೇಲ್ಸ್ ಇನ್ನೊಮ್ಮಿದೆ ನೋಡಿ. ಫೇರ್ ಪ್ಲೇ ಅವಾರ್ಡ್ ಅಂತ ಒಂದಿತ್ತು, ಅದನ್ನು ನೆದರ್ಲ್ಯಾಂಡ್ಸ್ ತಂಡಕ್ಕೆ ಕೊಟ್ಟರು. ಏನು? ಫಿಫಾ ಫೇರ್ ಪ್ಲೇ ಅವಾರ್ಡ್ ನೆದರ್ಲ್ಯಾಂಡ್ಸ್. ಮುಂದಿನ ಪ್ರಶ್ನೆ, ಫಿಫಾ ವಿಶ್ವಕಪ್ 2026 ವಿಜೇತರು ಸುಮಾರು 48 ಕೋಟಿ ರೂಪಾಯಿ, 48 ಅಲ್ಲ 480 ಕೋಟಿ ರೂಪಾಯಿ ಬಹುಮಾನ ಗೆದ್ದರು. ಅಂದರೆ 50 ದಶಲಕ್ಷ ಅಮೆರಿಕನ್ ಡಾಲರ್. ಸೊ USD $50 million. Runner up USD $33 million, 317 crore approximately in Indian rupees. Kylian Mbappe is the highest goal scorer of FIFA World Cup, correct, as of 2026. Lionel Messi second highest goal scorer with 21 goals. ಸರಿ ಇದೆ. Kylian Mbappe ಫ್ರಾನ್ಸ್ ತಂಡದ ನಾಯಕ, 22 goals, highest in World Cups. Lionel Messi ಅರ್ಜೆಂಟೈನಾ ತಂಡದ ನಾಯಕ, so 21, second highest. ಬ್ರೆಜಿಲ್ ಅತಿ ಹೆಚ್ಚು ಫಿಫಾ ಪುರುಷರ ವಿಶ್ವಕಪ್ ಪ್ರಶಸ್ತಿಗಳನ್ನು ಗೆದ್ದಿದೆ? ಹೌದು, 5. ಜರ್ಮನಿ ಇಟಲಿ ತಲಾ 4 ಫಿಫಾ ವರ್ಲ್ಡ್ ಕಪ್ ಗೆದ್ದಿದ್ದೇವೆ? ಹೌದು. ಜರ್ಮನಿ ಇಟಲಿ 4. ಅರ್ಜೆಂಟೈನಾ 6 ಫಿಫಾ ವಿಶ್ವಕಪ್ ಗೆದ್ದಿದೆ? ತಪ್ಪು, ಅವರು 3 ಗೆದ್ದಿರೋದು ಅರ್ಜೆಂಟೈನಾ.
ಸ್ಪೇನ್ 2023 ಫಿಫಾ ಮಹಿಳಾ ವಿಶ್ವಕಪ್ ಗೆದ್ದಿದ್ದಾರೆ, 2026 ಫಿಫಾ ಪುರುಷರ ವಿಶ್ವಕಪ್ ಗೆದ್ದಿದ್ದಾರೆ. ಆ ಮೂಲಕ ಫುಟ್ಬಾಲ್ ಇತಿಹಾಸದಲ್ಲಿ ಏಕಕಾಲದಲ್ಲಿ 2 ವಿಶ್ವ ಪ್ರಶಸ್ತಿಗಳನ್ನು ಹೊಂದಿರುವ ಮೊದಲ ರಾಷ್ಟ್ರ ಸ್ಪೇನ್ ಆಗ್ತಾ ಇದೆ. 1, 2, 4 ಸರಿ. 3ನೇ ತಪ್ಪು, ಅರ್ಜೆಂಟೈನಾ 6 ಬಾರಿ ಗೆದ್ದಿಲ್ಲ, 3 ಬಾರಿ ಗೆದ್ದಿದೆ ಅಷ್ಟೇ. ಅರ್ಜೆಂಟೈನಾ 3 ಬಾರಿ, 78, 86, 2020. ಬ್ರೆಜಿಲ್ 5 ಬಾರಿ, ಜರ್ಮನಿ, ಇಟಲಿ 4 ಬಾರಿ. ಯಾವಾಗಂತ ಇನ್ನಷ್ಟು ಡೀಟೇಲ್ಸ್ ಕೊಟ್ಟಿದ್ದೀವಿ ಮತ್ತು ಅದರ ಪಟ್ಟಿಯನ್ನು ಕೂಡ ಕೊಟ್ಟಿದ್ದೀವಿ. ಯಾವಾಗ ಗೆದ್ರು, ಯಾರು ಗೆದ್ರು, ಯಾರನ್ನ ಸೋಲಿಸಿದ್ರು, ಎಲ್ಲಿ ನಡೆದಿತ್ತು ಅಂತ. ಇನ್ನು ಫೈನಲ್ ಪ್ರಶ್ನೆ, ಮುಂದೆ ಎಲ್ಲಿ ನಡೆಯುತ್ತೆ ಅನ್ನೋ ವಿಚಾರ. ಯಾಕಂದರೆ ಹಿಂದೆ ಎಲ್ಲಿ ನಡೆದಿದ್ವು, ಈಗ ಎಲ್ಲಿ ನಡೀತು, ಯಾರು ಪರ್ಫಾರ್ಮ್ ಮಾಡಿದ್ರು, ಮುಂದೆ ಎಲ್ಲಿ ನಡೆಯುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ಹೇಳಿದರೆ ಆವಾಗ ಆ ಒಂದು ವಿಚಾರಕ್ಕೆ ಕಂಪ್ಲೀಟ್ನೆಸ್ ಸಿಗುತ್ತೆ. 2030 ಫಿಫಾ ವಿಶ್ವಕಪ್, ಫಿಫಾ ಪುರುಷರ ವಿಶ್ವಕಪ್ನ 24ನೇ ಆವೃತ್ತಿ ಆಗುತ್ತೆ, ಸರಿ ಇದೆ. 2030 ಫಿಫಾ ವಿಶ್ವಕಪ್ಪನ್ನು ಮೊರಾಕೊ, ಪೋರ್ಚುಗಲ್, ಸ್ಪೇನ್ ಜಂಟಿಯಾಗಿ ಆಯೋಜನೆ ಮಾಡಲಿವೆ ಅಂತ ಮೊದಲೇ ಹೇಳಿದ್ವಿ, ಸರಿ ಇದೆ. 2030ರಲ್ಲಿ ನಡೆಯುವ ಮೊದಲ ಫಿಫಾ ವಿಶ್ವಕಪ್ನ ಶತಮಾನೋತ್ಸವನ 1930ರಲ್ಲಿ ನಡೆದ ಮೊದಲ ಫಿಫಾ ವಿಶ್ವಕಪ್ಪನ್ನು ಉರುಗ್ವೆ ನಡೆಸಿತ್ತು. ಅದರ ಒಂದು ಸವಿನೆನಪಿಗಾಗಿ 100 ವರ್ಷ ಆಗ್ತಾ ಇದೆ. ಹಾಗಾಗಿ 2030 ಫಿಫಾ ವರ್ಲ್ಡ್ ಕಪ್ಪನ್ನು ಮೊರಾಕೊ, ಪೋರ್ಚುಗಲ್, ಸ್ಪೇನ್ ನಡೆಸಿದ್ರೂ ಕೂಡ ಉರುಗ್ವೆ, ಅರ್ಜೆಂಟೈನಾ, ಪರುಗ್ವೆಗಳಿಗೆ ತಲಾ ಒಂದೊಂದು ಸಂಭ್ರಮಾಚರಣೆಯ ಪಂದ್ಯವನ್ನು ಆಯೋಜನೆ ಮಾಡಲಿವೆ, ಸರಿ ಇದೆ. ಹಾಗಾಗಿ 2030 ವಿಶ್ವಕಪ್ ಎಲ್ಲಿ ನಡೆಯಲಿದೆ? ಸ್ಪೇನ್, ಪೋರ್ಚುಗಲ್, ಮೊರೊಕ್ಕೋದಲ್ಲಿ ನಡೆಯಲಿದೆ. ಆದರೆ 1930ರಿಂದ 2030ಕ್ಕೆ 100 ವರ್ಷಗಳಾಗೋದ್ರಿಂದ ಉರುಗ್ವೆ, ಪರುಗ್ವೆ, ಅರ್ಜೆಂಟೈನಾ ದೇಶಗಳಿಗೆ ಒಂದೊಂದು ವಿಶ್ವಕಪ್ ಮ್ಯಾಚನ್ನು ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡಲಿದ್ದಾರೆ. ಇಷ್ಟು ಡೀಟೇಲ್ ಆಗಿತ್ತು. ಇನ್ನು 2034 ವಿಶ್ವಕಪ್ಪು ಸೌದಿ ಅರೇಬಿಯಾದಲ್ಲಿ ನಡೆಯಲಿದೆ. ಇಷ್ಟು ಕ್ಲಾಸ್ ನಂಬರ್ 1197 ಮತ್ತು ಫಿಫಾ ವಿಶ್ವಕಪ್ ಮೇಲೆ ಕಂಪ್ಲೀಟ್ ಡೀಟೇಲ್ ಆಗಿತ್ತು. ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.